ओ महान खिलाड़ी गेम महान खिलाड़ी गेम ना राजा unstoppable body महान खिलाड़ी even a winner nobody ready महान खिलाड़ी गेम ना राजा unstoppable body महान खिलाड़ी even a winner nobody ready महान खिलाड़ी गेम ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಡೌರಾಣಿ ಡಿಂಪನ. ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಮಹಾನ್ ಕಿಲಾಡಿ ರಿಯಾಲಿಟಿ ಶೋಗೆ ಸ್ವಾಗತ ಸುಸ್ವಾಗತ. महान खिलाड़ी गेम ಎಸ್, ವೆಲ್ಕಮ್ ಟು ಸಿನಿ ಬ್ಯಾಟಲ್ ರೌಂಡ್. महान खिलाड़ी गेम ಇವತ್ತಿನ ಸಂಚಿಕೆಯ ಮೊದಲನೆಯ ಪರ್ಫಾರ್ಮೆನ್ಸ್ ಮಾಡಲು ಬರ್ತಾ ಇರೋದು ಜಸ್ಟ್ ಒಂದು ಪರ್ಫಾರ್ಮೆನ್ಸ್ ಅಷ್ಟೇ ಅಲ್ಲ, ಇಡೀ ಸೆಟ್ ನಡುಗುವಂತಹ ಒಂದು ರೌದ್ರ ಅವತಾರ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ವಂಡರ್ಫುಲ್ ಫ್ಯಾಂಟಸಿ ಮೂವಿ ಬಜರಂಗಿ 2. ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ. ಆ ಸಿನಿಮಾ ನೆನಪಿದೆ ಅಲ್ವಾ? ಆ ಸಿನಿಮಾದಲ್ಲಿ ಹೀರೋ ಅದೆಷ್ಟು ಪವರ್ಫುಲ್, ಅಷ್ಟೇ ಕ್ರೂರವಾಗಿ, ಅಷ್ಟೇ ವಿಲನ್ ಆಗಿ ಇಡೀ ಥಿಯೇಟರ್ನೇ ಬೆಚ್ಚಿ ಬೀಳ್ಸಿದ ಆ ರಾಕ್ಷಸ ಕ್ಯಾರೆಕ್ಟರ್, ಎಸ್, ಒನ್ ಅಂಡ್ ಓನ್ಲಿ ಅರಕ. ಗಿರಾಕಿ ಕುಲತಿಲಕ ಜಾಗರ ಸುತನಕ ಸರತ್ತಿಗೆ ರಾಕ್ಷಸ ತರ್ಪಣ. ಹಾಗಾದ್ರೆ ಆರಕನ ಅವತಾರವನ್ನ ಎತ್ತೋಕೆ ಬರ್ತಾ ಇರೋ ಲೆಟ್ಸ್ ವೆಲ್ಕಮ್ ಯಲ್ಲಪ್ಪ ಅಂಡ್ ದಿನೇಶ್ ಆನ್ ಸ್ಟೇಜ್. even a future even a power महान खिलाड़ी गेम ನಮ್ಮಪ್ಪ ಜಾಗ್ರವ ಮುತ್ತಾನೆಗಳನ್ನ ಮುಷ್ಟಿಂದ ಹೊಡೆದು ಪಳಗಿಸಿದ ಅಮ್ಮೀರ, ನಿಂತರೆ ಎದುರಾಳಿಗಳ ಎದೆಯಲ್ಲಿ ನರಕ ಸೃಷ್ಟಿಸಬಲ್ಲ ಅಜಾನುಬಾಹು ಅಂತ ಎದ್ದಾಳು. ಇವನ ಹೊಡೆತಕ್ಕೆ ತತ್ತರಿಸಿದನಂತೆ, ಇವನ ಒಂದೊಂದು ಏಟು ಬರಸಿಡಿಲಿನಂತೆ ಅಪ್ಪಳಿಸುತ್ತಿತ್ತಂತೆ. ಇವನು ಗದರಿದಾಗ ನಮ್ಮಪ್ಪ ಬೆಚ್ಚಿ ಬಿದ್ದು ನಡುಗಿದನಂತೆ. ಇವನ ಪಟ್ಟುಗಳಿಗೆ ಪೆಟ್ಟು ತಿಂದು ನಮ್ಮಪ್ಪ ಮಂಡಿ ಊರಿದನಂತೆ. ನಮ್ಮಪ್ಪನಂತ ವೀರನಿಗೆ ಇವನು ಪ್ರಾಣ ಭಿಕ್ಷೆ ನೀಡಿದನಂತೆ. ಏಯ್! ತು 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 ತು! ಸೇಡಂತೆ ಸೇಡು, ಸುಡುಗಾಡು. ನನ್ನ ಜನ ಇವನ ಬಗ್ಗೆ ಹೇಳಿದ ಪ್ರವರ ಕೇಳಿ ಇವನ ಶೌರ್ಯ ಪರಾಕ್ರಮವನ್ನು ಕಣ್ಣಾರ ನೋಡ್ಬೇಕಂತ ಬಂದಿದ್ದೀನಿ. ನೆತ್ತರು ನೆತ್ತರು ಕೆಂಪು ನೆತ್ತರು. ಎಂತ ಅಮೋಘ ದೃಶ್ಯ! ಅವನ ಸುತ್ತ ಆಂಜನೇಯ ಪ್ರಾಣದೇವರು ಸಂಜೀವಿನಿ ಕೊಡಪಾನ ಹೊತ್ತು ಹಸು ನೀಗಿಸುತ್ತಿರುವ ಲಕ್ಷ್ಮಣನ ಪ್ರಾಣ ಉಳಿಸಲು ದಾಪು ಹಾಕುತ್ತಿರುವ ವೈಕರ್ಯ ಹೇಳಲೆಂತು ಬಣ್ಣಿಸಲೆಂತು. ಧನ್ಯತೆಯಿಂದ ಮೈ ಮನಗಳೆಲ್ಲ ತಕತಕನೆ ಕುಣಿಯುತ್ತಿದೆ. ಬಜರಂಗಿ, ಜೀವ ಉಳಿಸಬೇಕೆಂದು ಪ್ರಪಂಚಕ್ಕೆಲ್ಲ ಸಾರುವ ಕಾರುಣ್ಯ ಮೂರ್ತಿ. ಆದ್ರೆ ಇವತ್ತು ನೀನೇ ನಿನ್ನ ಕೈಯಾರ ಜೀವಗಳನ್ನು ತೆಗೆದು ಬಿಟ್ಟೆಯಲ್ಲೋ. ಬಕ್ಕರಕ್ಕ ಬಾಯಿನಿ ಬಕ್ಕ ಬಕ್ಕ ಆರಕ, ಹೊಂಚು ಹಾಕಿ ಸಂಚು ಮಾಡೋ ನಯವಂಚಕ, ಮಾರ್ಜಾಲನಂತೆ ಜಾಲ ಬೀಸಿ ಕಾಯೋ ಸಮಯ ಸಾಧಕ. ಗರ್ಜಿಸ ಸಿಂಹನ ಗಿರಗಿರನೆ ತಿರುಗಿಸಿ ನೆಲಕ್ಕೆ ಕೆಡವೋ ಕುಟಿಲ ಕುಚಿಲ ಕೀಚಕ. ಕಿಚ 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 ಕಿಚ, ನನ್ನ ಸೇಡಿನ ಕಿಡಿತಾಕಿದ್ರೆ ಸುಟ್ಟು ಭಸ್ಮಾಗೋಗ್ತೀಯ. महान खिलाड़ी गेम ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಯಲ್ಲಪ್ಪ ಅವರೇ. ಸೊ ಈ ಪರ್ಫಾರ್ಮೆನ್ಸ್ ಹೇಗ ಅನ್ನಿಸ್ತು ಅಂತ ನಮ್ಮ ಮಹೇಶ್ ಸರ್ನ ಕೇಳೋಣ. ಈ ಕ್ರೇಜಿ ಪರ್ಫಾರ್ಮೆನ್ಸ್ ನಿಮಗೆ ಹೇಗ ಅನ್ನಿಸ್ತು ಮಹೇಶ್ ಸರ್? ಎಲ್ಲಪ್ಪರ ಚೆನ್ನಾಗಿ ಮಾಡಿದ್ರಿ ಇವತ್ತು. ಸಿದ್ದು ಬ್ರೋ ಒಂದು ಹೇಳ್ಬೇಕಂದ್ರೆ ನಮ್ಮ ಯಲ್ಲಪ್ಪ ಅವ್ರಿಗೆ ಓದಕ್ಕೆ ಬರೆಯೋಕ್ಕೆ ಬರೋದಿಲ್ಲ ಪಾಪ.
ಬಟ್ ಇವತ್ತು ಪರ್ಫಾರ್ಮ್ ಮಾಡಿದ್ರಲ್ಲ ತುಂಬ ಅದ್ಭುತವಾಗಿ ಮಾಡಿದ್ರಿ. ಆ ಡೈಲಾಗ್ ವೇರಿಯೇಷನು ಅಷ್ಟೇ, ಬಾಡಿ ಲ್ಯಾಂಗ್ವೇಜು, ಸಡನ್ನಾಗಿ ಕೋಪ ಬರೋದು, ಆ ಭಯ ಪಡೋದು, ಕೋಪ ಮಾಡ್ಕೊಳೋದು, ವೇರಿಯೇಷನ್ ತುಂಬ ಚೆನ್ನಾಗಿತ್ತು ಎಲ್ಲಪ್ಪ. ಲಾಸ್ಟ್ ಎಪಿಸೋಡು ನೀವು ಪರ್ಫಾರ್ಮ್ ತುಂಬ ಗಲಿಬಿಲಿಯಾಗಿ ಪಂಬಲ್ ಆಗಿದ್ರೆ ಹತ್ಬಿಟ್ಟಿದ್ರು ಪಾಪ ನಾವು ಮಾತಾಡ್ಬೇಕಾದ್ರೆ. ಬಟ್ ಚೆನ್ನಾಗಿ ಮಾಡಿರಲ್ಲಪ್ಪ, ತುಂಬ ಇಂಪ್ರೂವ್ಮೆಂಟ್ ಇದೆ ಲಾಸ್ಟ್ ಎಪಿಸೋಡ್ಗೆ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿದ್ದೀರಾ. ಸೊ ಸಿದ್ದು ಬ್ರೋ, ನಿಮ್ಗೆ ಹೇಗೆ ಅನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಅವರೇ, ನಿಮ್ಮೂರು ಯಾವುದು? ಯಾದಗಿರಿ ಅಣ್ಣ. ಯಾದಗಿರಿ. ಓದ್ದೆ ಬರೀದೆ ಸ್ಕ್ರಿಪ್ಟ್ನ ಮಾತ್ರ ಕೇಳಿಸ್ಕೊಂಡು ನೀವು ಇಷ್ಟೊಂದು ನಟನೆ ಮಾಡಿದ್ದೀರ ಅಂದರೆ ಸೀರಿಯಸ್ಲಿ ಹ್ಯಾಟ್ಸ್ ಆಫ್. ತುಂಬ ಕಷ್ಟ. ನಾವು ಓದಿ ಅದನ್ನು ಅದ್ರಲ್ಲಿ ಗ್ರಹಿಸ್ಕೊಂಡು ಅದರಲ್ಲಿ ಏನು ಮಾಡ್ಬೋದು ಅಂತ ತುಂಬ ಥಿಂಕ್ ಮಾಡಿ ಆ್ಯಕ್ಟ್ ಮಾಡ್ತೀವಿ ನಾವೆಲ್ಲ. ಬರೀ ಕೇಳಿಸ್ಕೊಂಡು ಪಾಪ ಮೆಂಟರ್ ಕೊಟ್ಟಿರೋಂಥ ಇನ್ಪುಟ್ಸಲ್ಲಿ ನೀವು ಇದನ್ನು ಮಾಡಿರೋದು ಸೀರಿಯಸ್ಲಿ ವೆರಿ ಗುಡ್ ಥಿಂಗ್. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಫಸ್ಟ್ ಯಾರು ಗೊತ್ತಾ ನೆನಪಾಗಿದ್ದು? ಯಾರ ಶೋಲೆ ಫಿಲಮ್ ನೋಡಿದ್ರೆ ಇಲ್ಲಿ ಕಿತನೇ ಆದ್ಮಿ ತೇರೆ ಕಾಲಿಯಾ ಆ ಥರ ಗೊತ್ತಾ? ಗಬ್ಬರ್ ಸಿಂಗ್ ಥರ ಇದ್ದೀರಾ ನೀವು. ಸಖತ್ತಾಗಿದೆ ನಿಮ್ಮ ಅಪಿಯರೆನ್ಸ್ ಮಾತ್ರ. ಐ ಡೋಂಟ್ ನೋ, ನಿಮ್ಮ ಅಪಿಯರೆನ್ಸ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಎಸ್ಪೆಷಲಿ ಈ ಲುಕ್ಕಲ್ಲಂತೂ ನೀವು ಕೊಟ್ಟಂಥ ಲುಕ್ಸ್ ಆಗಿರ್ಬೋದು, ತಿರುಗಿ ನಿಂತ್ಕೊಳ್ಳೋದು, ಕೀಚಕ ಅಂದಿದ್ದು ಅದೆಲ್ಲ ಸಖತ್ತಾಗಿತ್ತು. ತುಂಬ ಒಳ್ಳೆ ಅಪಿಯರೆನ್ಸ್ ಇದೆ. ಸಿನಿಮಾಗೆ ಬೇಕಾಗಿರೋದು ಇದು, ಈ ಥರ ಅಪಿಯರೆನ್ಸ್ ಬೇಕು. ನೀವು ಲುಕ್ಸ್ ಮಾಡಬೇಕು. ಲುಕ್ಸ್ ಮಾಡಿದ್ರೇ ಸಿನಿಮಾದಲ್ಲಿ ನಾವು ಒಂದು ಪಾತ್ರವಾಗಿ ಕಾಣಿಸ್ಬೋದು. ಇವತ್ತು ನನಗೆ ನೀವು ಈ ಪಾತ್ರವಾಗಿ ಕಾಣಿಸಿದ್ರಿ ಆ್ಯಂಡ್ ಸೀರಿಯಸ್ಲಿ ಗುಡ್ ಲಕ್ ಟು ಯು. ನಾನು ಏನು ಮಾಡಿದ್ದೀನಿ ಅಂದ್ರೆ ಅಣ್ಣ, ಬಂದಾಗೆಲ್ಲ ನನಗೇನು ಗೊತ್ತಿಲ್ಲ, ಹಳ್ಳಿ ಮುದ್ದ. ಆದರೆ ನನಗೆ ತಿದ್ದುಪಡಿ ಮಾಡಿದ್ದು ನನ್ನ ಸಿದ್ದಣ್ಣ, ನನ್ನ ಗ್ರೇಟ್. ಅವರು ನನಗೆ ಭಾಳ ಪ್ರಯತ್ನ ಇದು ಮಾಡಿಸಿದ್ರು. ಮತ್ತು ನನ್ನ ಟೀಮು ಇದು ಮಾಡಿಸಿದ್ರು. ಸೂಪರ್. ಇಲ್ಲ, ನಿಮ್ಮಲ್ಲೂ ಒಂದು ಗ್ರಹಿಸ್ಕೊಳ್ಳೋ ಶಕ್ತಿ ಇದೆ, ಅರ್ಥ ಮಾಡ್ಕೊತಿದ್ದೀರಾ. ಒಬ್ಬ ಒಳ್ಳೆ ಟೀಚರ್ಗೆ ಬೇಕಾಗಿರೋದೇ ಒಳ್ಳೆ ಸ್ಟೂಡೆಂಟ್. ಒಳ್ಳೆ ಸ್ಟೂಡೆಂಟ್ ಆಗಿದ್ರೆ ಇವತ್ತು ರಿಸಲ್ಟ್ ಕಾಣಿಸ್ತಾ ಇದೆ. ವೆರಿ ಗುಡ್, ಸೀರಿಯಸ್ಲಿ. ಲಾಸ್ಟ್ ವೀಕು ನೀನು ಮಾಡಿದ ಪರ್ಫಾರ್ಮೆನ್ಸ್ ಅಂತೂ ಬರೀ ಡೈಲಾಗ್ನ ಒಪ್ಪಿಸ್ದಂಗಿತ್ತು. ಬಟ್ ಇವತ್ತು ನೀನು ಆ್ಯಕ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಿಜವಾಗ್ಲೂ ಎಲ್ಲಪ್ಪ ಎಲ್ಲೋ ಒಂದು ವಾರ ಬರ್ತಾನೆ, ಒಂದೆರಡು ವಾರಕ್ಕೆ ಮನೆಗೆ ಹೋಗ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ನಿನ್ನ ಜರ್ನಿ ತುಂಬ ಲಾಂಗ್ ಆಗಿದೆ. ಸೊ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಲ್ಲಪ್ಪ. ಯಾಕೆಂದರೆ ನಾವೆಲ್ಲ ಸ್ಕ್ರಿಪ್ಟ್ಗಳನ್ನ ಚೆನ್ನಾಗಿ ಓದ್ತೀವಿ ಆ್ಯಂಡ್ ಚೆನ್ನಾಗಿ ಬರೀತೀವಿ, ನಮ್ಗಳಿಗೆ ಕಷ್ಟ ಆ ಹಿಡಿತಗಳನ್ನ ಹಿಡ್ಕೊಳ್ಳೋವಂಥದ್ದು. ಬಟ್ ನಿಂಗೆ ಏನೋ ಬರದೆ ಬರೀ ಡೈಲಾಗ್ಸ್ನ ಕೇಳ್ಕೊಂಡು ಕಲಿಯೋದಿದೆಯಲ್ಲ, ತಮಾಷೆ ಮಾತೇ ಅಲ್ಲ. ಯು ಡಿಡ್ ಬೆಸ್ಟ್. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿ ಗೇಮ್. ನಮ್ಮಪ್ಪ ಸತ್ತೋದ. ಹೆಸರು ಜಾಗ್ರವ. ಮದ್ದಾನೆಗಳನ್ನು ಮುಷ್ಟಿಯಿಂದಲೇ ಹೊಡೆದು ಪಳಗಿಸಬಲ್ಲ ಹಮ್ಮೀರ. ಜೀವನ ಬಂದರೆ ಎದುರಾಳಿಗಳ ಎದೆಯಲ್ಲಿ ನಡುಕ ಸೃಷ್ಟಿಸಬಲ್ಲ ಅಜಾನುಬಾಹು. ಅಂತಹ ಹೆದ್ದಾಳು ಇವನ ಹೊಡೆತಕ್ಕೆ ತತ್ತರಿಸಿದನಂತೆ. ಇವನ ಒಂದೊಂದೇ ಹೆಜ್ಜು ಬರಸಿಡಿನಿನಂತೆ ಅಪ್ಪಳಿಸಿತ್ತಂತೆ. ಇವನು ಗದರಿದಾಗ ನಮ್ಮಪ್ಪ ಹೆಚ್ಚಿ ಬಿದ್ದು ನಡುಗಿದನಂತೆ. ನಮ್ಮಪ್ಪನಂತಹ ವೀರನಿಗೆ ಇವನು ಪ್ರಾಣ ಭಿಕ್ಷೆ ನೀಡಿದನಂತೆ. ಸೇಡಂತೆ ಸೇಡು, ಸುಡುಗಾಡು. ನನ್ನ ಜನರು ಇವನ ಬಗ್ಗೆ ಹೇಳಿದ ಪರಾಭವವನ್ನು ಕೇಳಿ ಇವನ ಶೌರ್ಯ ಪರಾಕ್ರಮವನ್ನು ನಾನು ನನ್ನ ಕಣ್ಣಾರೆ ನೋಡಲು ಬಂದಿದ್ದೇನೆ. ಪುನತ್ತರು ಇಂತಹ ಅಮೋಘ ದೃಶ್ಯ. ಪವನ ಸುತ್ತ ಹನುಮಂತ ಪ್ರಾಣದೇವರು ಸಂಜೀವಿನಿ ಕೊಡಪಾನವನ್ನು ಹಿಡಿದು ಹಸು ನೀಗುತ್ತಿರುವ ಲಕ್ಷ್ಮಣರ ಪ್ರಾಣ ಉಳಿಸಲು ತಾಪು ಹಾಕುತ್ತಿರುವ ವೈಖರಿಯ ಪೇಳಲೆಂತು ಅರ್ಣಿಪಲೆಂತು ಧನ್ಯತೆಂದ ಮೈಮನಗಳು ತಕ್ಕನೆ ಕುಣಿಯುತ್ತಿದೆ. ತನ್ನ ಪ್ರಾಣವನ್ನು ಲೆಕ್ಕಿಸದ ತ್ಯಾಗಮೂರ್ತಿ. ದಿಕ್ಕು ದಿಕ್ಕುಗಳಿಗೂ ಪಸರಿಸಲಿ ನಿನ್ನ ಕೀರ್ತಿ. ಬಜರಂಗಿ, ನಾನು ನೀನಾಗಿದ್ರೆ ಮೊದಲು ಆ ಮದ್ದನ್ನು ನಾನು ಸೇವಿಸುತ್ತಿದ್ದೆ. ಬಜರಂಗಿ, ಜೀವ ಉಳಿಸ್ಬೇಕು ಅಂತ
ಪ್ರಪಂಚಕ್ಕೆಲ್ಲ ಸಾಗುವ ಕಾರುಣ್ಯಮೂರ್ತಿ ನೀನು. ಆದ್ರೆ ಈಗ ನಿನ್ನ ಕೈಯಾರೆ ಪ್ರಾಣಗಳನ್ನು ತೆಗೆದು ಬಿಟ್ಟೆಯಲ್ಲೋ. ಅಕ್ಕರಕ್ಕ ಬಕರಕ್ಕ ಬಾಯ್ನಿ ಪಕ ಪಕ ಹಾರಕ ಹೊಂಚು ಹಾಕಿ ಸಂಚು ಮಾಡುವ ನಯವಂಚಕ ಮಾರ್ಜಾಲನಂತೆ ಜಾಲ ಬೀಸೋ ಸಮಯ ಸಾಧಕ. ಗರ್ಜಿಸ ಸಿಂಹನ ಗಿರಗಿರನೆ ತಿರುಗಿಸಿ ನೆಲಕ್ಕೆ ಕೆಡುವುದ ಕುಟಿಲ ಕುಚ್ಚಿದ ಕೀಚಕ. ಹೇ ಬಜರಂಗಿ, ನನ್ನ ಸೇಡಿನ ಕಿಡಿ ತಾಕಿದ್ರೆ ನೀನು ಸುಟ್ಟು ಭಸ್ಮ ಆಗೋಗ್ತೀಯ. महान खिलाड़ी गेम. ವಾವ್, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಈಗ ನಿಮ್ಮ ಪರ್ಫಾರ್ಮೆನ್ಸ್ ನಮ್ಮ ಸೀನಿಯರ್ಸ್ಗೆ ಎಷ್ಟಿಷ್ಟ ಆಗಿದೆ ಅಂತ ಕೇಳುವಂಥ ಸಮಯ. ಸೊ ಸಿದ್ದು ಬ್ರೋ, ಎಷ್ಟಿಷ್ಟ ಆಯ್ತು ನಿಮಗೆ ಇವ್ರ ಪರ್ಫಾರ್ಮೆನ್ಸ್? ದಿನೇಶ್ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್, ಚೆನ್ನಾಗಿ ಮಾಡಿದ್ದೀರಾ ಆ್ಯಕ್ಟ್ನ. ನಿಮ್ಮಲ್ಲಿ ಒಂದು ಸ್ಪೆಷಲ್ ಥಿಂಗ್ ನೋಟಿಸ್ ಮಾಡಿದ್ದು ಅಂದರೆ ಐ ಕ್ಯಾನ್ ಕಾಲ್ ಯು ವಿಯರ್ಡಾಗಿ ಒಂದೆಷ್ಟು ಎಕ್ಸ್ಪ್ರೆಷನ್ ಕೊಟ್ರಿ. ಕಣ್ಣಿನ ಮೇಲೆ ಮಾಡಿ ತಿರುಗಿದ್ದು, ಆಮೇಲೆ ಅನ್ನೋದಿದ್ದು, ದಟ್ ವಾಸ್ ವೆರಿ ನೈಸ್. ಅದು ತುಂಬ ಕ್ಯಾಚಿ ಅಂತ ಅನ್ನಿಸ್ತು, ತುಂಬ ಅಟ್ರಾಕ್ಟಿವ್ ಆಗಿ ಅನಿಸ್ತು. ಆ್ಯಂಡ್ ದೆನ್ ಓವರ್ ಆಲ್ ಆ್ಯಕ್ಟ್ ನೋಡಿದಾಗ ಫ್ಯೂ ಹಿಯರ್ ಆ್ಯಂಡ್ ದೇರ್ ಎನರ್ಜಿ ಡ್ರಾಪ್ ಆಯಿತು. ಇನ್ನು ಇಡ್ಬೋದಾಗಿತ್ತು ಇನಿಷಿಯಲಿ ಡ್ಯಾನ್ಸ್ ಮಾಡಿದಾಗ ಅಷ್ಟೇ. ಇವಾಗ ನೀವು ದಾಪುಗಾಲು ಅಂತ ಒಂದಿನ ಡೈಲಾಗ್ ಹೇಳ್ಬೇಕಾದ್ರೆ ದಾಪುಗಾಲು ಹಾಕಬೇಕಿತ್ತು. ಆ ಥರದ್ದು ಒಂದಿಷ್ಟು ಎಲಿಮೆಂಟ್ಸ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದು ಹೊರತು ಬಿಟ್ಟರೆ ಡನ್ ಎ ಗುಡ್ ಜಾಬ್. ನನಗಿಷ್ಟ ಆಯಿತು. ಥ್ಯಾಂಕ್ ಯು. ಸೊ ಮಿಂಚು ಮ್ಯಾಮ್, ನಿಮ್ಗೆ ಹೇಗೆ ಅನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಆ್ಯಕ್ಚುಲಿ ಲಾಸ್ಟ್ ಟೈಮು ದಿನೇಶ್ ಮಾಡಿದಾಗ ಆ್ಯಕ್ಟ್ ತುಂಬ ಚೆನ್ನಾಗಿ ಮಾಡಿದ್ದ. ಬಟ್ ಅವ್ನು ಮೂಲತಃ ಮಂಗಳೂರು ಆಗಿರೋದ್ರಿಂದ ಅವ್ನು ಆ ಸ್ಲ್ಯಾಂಗ್ ಬಿಟ್ಟು ಆಚೆ ಬರ್ತಿರ್ಲಿಲ್ಲ. ಬಟ್ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನೀನು ಆ ಭಾಷೆ ಬಿಟ್ಟು ಇಷ್ಟು ವೆಲ್ಲಾಗಿ ಟ್ರೈ ಮಾಡ್ತೀಯಾ ಅಂತ. ನಿಜವಾಗ್ಲೂ ಚೆನ್ನಾಗಿ ಮಾಡಿದೆ. ಆ ವಾಯ್ಸ್ ಅಟ್ಲೀಸ್ಟ್ ನೀನು ಈ ಒಂದು ಭಾಷೆಗೆ ನೀನು ಕನ್ವರ್ಟ್ ಆದೆ. ಸೊ ತುಂಬ ಚೆನ್ನಾಗಿ ಮಾಡಿದೆ. ಬಟ್ ಇನ್ನೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಅಫ್ಕೋರ್ಸ್ ಇದು ಹೇಳ್ದಂಗೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಮೈನರ್ ಮಿಸ್ಟೇಕ್ ಇತ್ತು. ಬಿಟ್ಟರೆ ಲಾಸ್ಟ್ ಟೈಮ್ಗಿಂತನೂ ಈ ವಾರ ನೀನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಮಹೇಶ್ ಸರ್, ನಿಮಗೆ ಹೇಗೆ ಅನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಚೆನ್ನಾಗಿ ಮಾಡಿದ್ರೆ ಕೆಲವೊಂದ್ಸಲ ಡೈಲಾಗ್ ಮರ್ತೀರಾ ನೀವು? ಡೈಲಾಗ್ ಅದು ಒಂಚೂರು ನೆನಪು ಮಾಡ್ಕೊಂಡೆ, ಸೊ ಅಲ್ಲೇ ಆಕ್ಷನ್. ಅಲ್ಲ, ಕೆಲವೊಂದ್ಸಲಿ ನೀವು ಡೈಲಾಗ್ ನೆನಪು ಮಾಡಿ ಮಾಡೋ ಥರ ಆ್ಯಕ್ಟ್ ಅನಿಸ್ತು. ಬಟ್ ಓವರ್ ಆಲ್ ಚೆನ್ನಾಗಿ ಮಾಡಿದ್ರಿ ನೀವು ಪರ್ಫಾರ್ಮೆನ್ಸು. ಲುಕ್ ಆಗಲಿ, ಬಾಡಿ ಮೂಮೆಂಟು, ಸ್ವಲ್ಪ ಕೆಲವೊಂದ್ಸಲಿ ಬಾಡಿ ಮೂಮೆಂಟ್ ಜರ್ಕ್ ಕೊಡಿದ್ರಿ. ಬಟ್ ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ರಿ, ಈ ಸಲ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದೀರಾ. ನೆಕ್ಸ್ಟು ಇನ್ನೂ ಟ್ರೈ ಮಾಡಿ ಚೆನ್ನಾಗಿದೆ. ಓಕೆ, ಸೂಪರ್ ಆಗಿ ನಮ್ಮ ಸೀನಿಯರ್ಸ್ ಕಡೆಯಿಂದ ನಿಮಗೆ ಕಮೆಂಟ್ಸ್ಗಳು ಬಂದಿದ್ದಾವೆ. ಈಗ ನಿಮ್ಮ ಕಾಂಪಿಟೇಟರ್ ಆಗಿರುವಂತಹ ಯಲ್ಲಪ್ಪ ಅವ್ರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. महान खिलाड़ी गेम. ವಾವ್, ಸೂಪರ್ ಸೂಪರ್. ಪ್ಲೀಸ್ ಜೋರಾದ ಚಪ್ಪಾಳೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ನೀವು ಸೇಫ್ ಆಗಿದ್ದೀರಾ. ಆ್ಯಂಡ್ ದಿನೇಶ್ ಅವರೇ, ನೀವು ಡೇಂಜರ್ ಝೋನಲ್ಲಿ ಇದ್ದೀರಾ. ಮುಂದಿನ ವಾರ ಇನ್ನೂ ಮಸ್ತಾಗಿ ಪರ್ಫಾರ್ಮೆನ್ಸ್ ಮಾಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಈಗ ಸಿನಿ ಬ್ಯಾಟಲ್ ರೌಂಡ್ನ ಅತ್ಯಂತ ರೋಮಾಂಚನಕಾರಿ ಮತ್ತೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿರೋ ಫೈಟ್ಗೆ ಈ ವೇದಿಕೆ ಸಜ್ಜಾಗಿದೆ. ಯಾಕಂದ್ರೆ ಈ ಬಾರಿ ಮುಖಾಮುಖಿ ಆಗ್ತಾ ಇರೋದು ಬರೀ ಇಬ್ರು ಕಿಲಾಡಿಗಳು ಮಾತ್ರ ಅಲ್ಲ, ಎರಡು ಅದ್ಭುತ ವಿಭಿನ್ನ ಸಿನಿಮಾಗಳು. ಒಂದ್ ಕಡೆ ಕಣ್ಗಳನ್ನ ಒದ್ದೆ ಮಾಡುವಂತಹ ಪ್ರೇಮ ಕಾವ್ಯ, ಅದೇ ಕೃಷ್ಣಂ ಲವ್ ಸ್ಟೋರಿ. ನಾನು ಇಷ್ಟೊಂದು ಪ್ರೀತಿಸ್ತೀಯ ಅದ್ಬಿಟ್ಟೆ ನನಗೆ ಬೇರೆ ಗೊತ್ತಿಲ್ಲ ಗೀತಾ. ಇನ್ನೊಂದ್ ಕಡೆ ಇಡೀ ಇಂಡಿಯನ್ ಬಾಕ್ಸ್ ಆಫೀಸರ್ನೇ ಧೂಳೆಬ್ಳಿಸಿದ ಕನ್ನಡ ಚಿತ್ರರಂಗದ ತಾಕತ್ತನ್ನ ಇಡೀ ಪ್ರಪಂಚಕ್ಕೆ ತೋರಿಸಿದ ನಮ್ಮ ಹೆಮ್ಮೆಯ ಮಾಸ್ ಅಂಡ್ ರಗಡ್ ಸಿನಿಮಾ ಒನ್ ಅಂಡ್ ಓನ್ಲಿ KGF. Violence, violence, violence. I don't like it. ಲೆಟ್ಸ್ ವೆಲ್ಕಮ್ ಆನ್ ಟು ದ ಸ್ಟೇಜ್ ಪ್ರೀತಿಯ ಸಾಮ್ರಾಜ್ಯದ ಕ್ಯೂಟ್ ಕ್ವೀನ್ ಸುಕನ್ಯಾ. ಅಂಡ್ ಇವರಿಗೆ ಟಕ್ಕರ್ ಕೊಡೋಕೆ ರಾಕಿ ಭಾಯ್ ಆಟಿಟ್ಯೂಡ್ ಜೊತೆ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಕಿಲಾಡಿ. ಲೆಟ್ಸ್ ವೆಲ್ಕಮ್ ದಿ ಡ್ಯಾಶಿಂಗ್ ಸಾಗರ್ ಆನ್ ಸ್ಟೇಜ್. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿ ಗೇಮ್.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಸಣ್ಣವಿದ್ದಾಗ ನಾ ಬೊಂಬೈಗೆ ಬಂದೆ, ಕುರುಬನ್ಯಾಗ ಬಿದ್ದಂಗಾತ. ಇದ ಓಣ್ಯಾಗ ಎರಡೊತ್ತು ಉಣ್ಣ ಕೇಳಕ್ ತಟ್ಟದ್ರ, ಮಕ್ಕಳ ಜಾಗ ಕೇಳಕ್ ಬಡದ್ರ. ಆದ್ರ ಮುಂಬೈ ಜನಕ್ಕ ಗೊತ್ತಿದ್ದಿಲ್ಲ ಕುರುಬನ್ಯಾಗ ಬಿದ್ದಿರೋದು ಕಬ್ಬಣ ಅಂತ. ಅದನ್ನ ತಟ್ಟಿ ತಟ್ಟಿ ಬಡ್ದ ಬಡ್ದ ಕತ್ತಿ ಆಗೈತಿ. ಆ ಕತ್ತಿ ಗೊತ್ತಿರೋದನ್ನ ಇಲ್ಲೇ मेरा बाप का है, लायर तेरा बाप का है, अब तेरा बाप मैं ಸುಳ್ಳು. ನನ್ನ ಮಕ್ಕಳ್ರ ಕಾಲಿಂದನೂ ಸುಳ್ಳು ಹೇಳ್ಕೊಂಬತ್ತಿದ್ರ ಏನ ನೆಪೋಟಿಸಮ್. ಯಾಕ್ಲಪ್ಪ ನಮ್ಮ ದೇಶ ಹಿಂಗಾಗೋತ್ತ? ಎಲ್ಲಿ ನೋಡಿದ್ರು ರಾಕ್ಮೆಂಟೇಷನ್, ಡೊನೇಷನ್, ಡಾಮಿನೇಷನ್, ಇನ್ಫ್ಲುಯೆನ್ಸ್, ಲಂಚ. ಬಡ್ರ ಮಕ್ಳು ಏನು ಮಾಡ್ಬೇಕಾ? ಕಷ್ಟಪಟ್ಟು ಫಸ್ಟ್ ಟೈಮ್ ತೊಗೊಂಡವ್ರು ಏನು ಮಾಡ್ಬೇಕಾ? ಲಂಚ ತೊಗೊಳ್ದೆ ಕೆಲಸ ಮಾಡ್ತೀರ ಆಫೀಸರ್ ಏನು ಮಾಡ್ಬೇಕಾ? ಕೈ ಕೆಸರಾದಾರ ಏನು ಮಾಡ್ಬೇಕಾ? ಕತ್ತಗರ್ಸೋರು ಏನು ಮಾಡ್ಬೇಕು? ಮೆರೇಟಲ್ಲಿ ಬಂದವ್ರಮ್ಮ, ನಮಗೂ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಿ. ನಿಮ್ಮ ಅಪ್ದಿರೆಲ್ಲ ಚಲೋ ಮಾಡಿಟ್ಟೋಗ್ಯಾರ, ಅದ್ರ ಒಂದು ಮಿಸ್ಟೇಕ್ ಮಾಡಿದ್ರ ನಿಮ್ಮನ್ನೆಲ್ಲ ನನ್ನ ಕಾಲ್ದಾಗ ಉಡ್ಸ್ಬಿಟ್ರ ನಾನು ಮೆರಿತಾ ಇರ್ತೀನಿ, ನಾನು ನೋಡ್ತಾ ಗೆಣ್ಸ್ ಕೇಳ್ತಾನ. ಲೇ ಅಪ್ಪಿ, ಈ ಚದುರಂಗದ ಆಟದಾಗ ಸೈನಿಕನ, ಕುದುರೆನ, ಒಂಟೆನ, ಆನೆನ ಕಡೆ ಮಂತ್ರಿಯಿಂದ ಆಟಿ ರಾಜಂಗ್ ಹೊಡೆದ್ರ ಆಟ ಬಿಡ್ತೈತಿ. ಅದಾ ಕೈಗಳನ್ನ ಮತ್ತ ಜೋಡಿಸಿದ್ರ ಹೊಸ ಆಟ ಶುರು ಆಯ್ತೈತಿ. ಹೊಸ ರಾಜ, ಅದೇ ನಿಯಮಗಳೈತಿ, ಅದೇ ಅನ್ವೆಗಳು. ಇಲ್ಲಿ ತಲೆಗಳು ಶಾಶ್ವತ ಅಲ್ಲ, ಕಿರೀಟ ಮಾತ್ರ ಶಾಶ್ವತ. ಯಾದಗಿರಿ ಯಾದಗಿರಿ ಯಾದಗಿರಿ, ಐ ಡೋಂಟ್ ಲೈಕ್, ಐ ಅವಾಯ್ಡ್. ಬಟ್ ಯಾದಗಿರಿ ಮಂದಿ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಈ ಎರಡು ಕಲಗಿರಿದ್ರೆ ಕಾಡಿಗೆನೆ ಬೆಂಕಿ ಹತ್ತತಾರ. ಯುದ್ಧದಾಗ ಇಬ್ಬರು ಜೋಡಿ ನಡೆಯೋ ಗರ್ಜನೆಗೆ ಪಕ್ಕದಲ್ಲಿರೋ ಎಲ್ಲ ಹೋಗ್ತಾರ. ಅದೇನಂತಾರಲ್ಲೇ ಕೊಲಾಟ್ರಲ್ ಡ್ಯಾಮೇಜ. ಸೊ ಜೀವನದಾಗ ಯಾರ ಜೊತೆ ಕೈ ಜೋಡಿಸ್ತೀನ ಅನ್ನೋದು ಮುಖ್ಯ, ಯಾರ ಜೊತೆ ಕೈ ಮಿಲಾಯಿಸ್ತೀನ ಅನ್ನೋದು ಮುಖ್ಯ, ಯಾರ ಕೈ ಹಿಡಿತೀನಿ ಅನ್ನೋದು ತುಂಬ ಮುಖ್ಯ. ನಮ್ಮ ಮಿಂಚು ಮೇಡಮ್ ಕೈ ಹಿಡಿತಾನೆ. ನನಗೆ ನಿಮ್ಮ ಪ್ರಾಬ್ಲಮ್ ಏನಂತ ಅರ್ಥ ಆಯ್ತಿಲ್ಲ. ನೀವು ಅಷ್ಟು ವರ್ಷದಿಂದ ಮುಕ್ಕ ಡಬಾಕಿರೋದನ್ನ ಯಾವನ ದಿಢೀರಾಗಿ ಬಂದ್ಬಿಟ್ಟು ಹಾಳು ಮಾಡ್ಬಿಟ್ರೆ ಐ ಅಂಡರ್ಸ್ಟ್ಯಾಂಡ್. ಏನಂದಿಲ್ಲ ನೀನು? ಒಂದ್ ಹೆಜ್ಜೆ ಬಂದವನ ಗಡಿಯಾರ್ದಾಗ 1 ಗಂಟೆ ಆಗಕ್ಕ ದೊಡ್ಡ ಮುಳ್ಳ 60 ಹೆಜ್ಜೆ ಹಾಕ್ಬೇಕ, ಚಿಕ್ಕ ಮುಳ್ಳ 1 ಹೆಜ್ಜೆ ಇಟ್ರನ ಸಾಕ. ನಾನ್ ಹೆಜ್ಜೆ ಇಟ್ಟಾಗೈತಿ, ಆಟಿದ್ರೆ ಚೇಂಜ್ ಆಗೈತಿ. ಅವು ಎಣೆ ಆಟಿಕ್ಕ ಮುಂಗು ಸೀಳ್ದಾಗೈತಿ. ಇಟ್ಟು ಕಳಿಸ್ತೀನಿ ಇವಾಗ. ಅದ್ರ ಒಂದ್ ನೆನ್ಪಿಕ್ಕಳ್ರಿ, ಮ್ಯಾಗಿಂದ ಆ ಟೆರಿಟರಿ ನಂದು, ಈ ಟೆರಿಟರಿ ನಿಂದು ಅನ್ನೋದನ್ನೆಲ್ಲ ಬಿಟ್ಬಿಡ್ರಿ. ದ ವರ್ಲ್ಡ್ ಇಸ್ ಮೈ ಟೆರಿಟರಿ. ವಾವ್, ಸಖತ್ತ ಪರ್ಫಾರ್ಮ್ ಮಾಡಿದ್ದೀರಾ. ರಾಕಿಂಗ್ ಸ್ಟಾರ್ ಸರ್ ಥರನೇ ಪರ್ಫಾರ್ಮ್ ಮಾಡಿದ್ದೀರಾ. ಸೊ ಈಗ ನಮ್ಮ ಸೀನಿಯರ್ಸ್ಗಳನ್ನ ಕೇಳ್ಬಿಡೋಣ ಹೇಗೆ ಅನಿಸಿದೆ ಅವ್ರಿಗೆ ಅಂತ. ಸೊ ಮಹೇಶ್ ಸರ್, ನಿಮಗೆ ಹೇಗೆ ಅನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಹಾಯ್ ಸಾಗರ್. ಹಾಯ್ ಸರ್. ಹೋದ್ವಾರ್ಗು ಈ ವಾರ್ಗು ಡಿಫ್ರೆನ್ಸಾ? ಹಾಂ ಸರ್. ನಿಮ್ದು ಯಾದಗಿರಿನಾ? ಹೌದ್ರಿ ಸರ್. ಅದಕ್ಕೆ ಅವಾಯ್ಡ್ ಮಾಡ್ತಿದ್ದೀಯಾ? ಚೆನ್ನಾಗಿ ಮಾಡಿದೆ. ನಿಮ್ಮ ಸ್ಲ್ಯಾಗಲ್ಲೇ ಸ್ಟಾರ್ಟ್ ಮಾಡಿದೆ. ಒಳ್ಳೆ ಪ್ರಯತ್ನ. ಫ್ಯೂಚರ್ ಇದೆ ನಿಮಗೆ. ಕಾನ್ಫಿಡೆನ್ಸ್ ಚೆನ್ನಾಗಿದೆ. ಓವರಾಲ್ ಚೆನ್ನಾಗಿ ಮಾಡಿದೆ ಕಣ. ನಾಟ್ ಬ್ಯಾಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಿಂಚು ಮ್ಯಾಮ್, ನಿಮಗೆ ಹೇಗೆ ಅನಿಸ್ತು ನಮ್ಮ ಸಾಗರ್ ಅವರ ಪರ್ಫಾರ್ಮೆನ್ಸ್? ಆ್ಯಕ್ಚುಲಿ ಈ ವೇದಿಕೆ ಮೇಲೆ ಮೊದಲ ಪರ್ಫಾರ್ಮೆನ್ಸ್ ಸಾಗರ್ದು. ಬಿಕಾಸ್ ಲಾಸ್ಟ್ ವೀಕು ನಮ್ಗಳಿಗೆ ಮಕ್ಕರ್ ಮಾಡಿದ್ದ. ಸೊ ಓಕೆ, ಚೆನ್ನಾಗಿತ್ತು ಪರ್ಫಾರ್ಮೆನ್ಸು, ನೇಟಿವಿಟಿಲಿತ್ತು ಆ್ಯಂಡ್ ಕಾನ್ಫಿಡೆನ್ಸ್ ಗುಡ್, ಚೆನ್ನಾಗಿತ್ತು. ಥ್ಯಾಂಕ್ಸ್ ರೀ ಮೇಡಮ್. ಸಿದ್ದು ಬ್ರೋ. ಓಕೆ ಸಾಗರ್, ನಿಮ್ಗೆ ಎಷ್ಟು ವಯಸ್ಸು? ನನ್ಗೆ ಇವಾಗ 15. 15 ವಯಸ್ಸಿಗೆ ಬೆಸ್ಟ್ ಥಿಂಗ್ ಅಬೌಟ್ ಯು ಅಂತ ಹೇಳಿದ್ರೆ ಓವರ್ ಆಲ್ ಆ್ಯಕ್ಟಲ್ಲಿ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಡ್ಯಾನ್ಸರಾ ನೀವು? ಹೌದೌದು.
ಅದು ಗೊತ್ತಾಗುತ್ತೆ. ಸೊ ಡ್ಯಾನ್ಸರ್ಗೆ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಏನಂದರೆ, ಯೂಶಲಿ ಬಾಡಿ ಲ್ಯಾಂಗ್ವೇಜ್ ಕೆಲವು ಜನ ಆ್ಯಕ್ಟ್ ಮಾಡ್ಬೇಕು ಕೈ ಎತ್ತಿರ್ತಾರೆ, ಈ ಕೈ ಹೆಂಗೆ ಕೆಳಗಿಳಿಸೋದನ್ನು ಡೌಟ್ ಆಗ್ತಿರುತ್ತೆ ಅವ್ರಿಗೆ. ಸೊ ನಿಮ್ಮಲ್ಲಿ ಏನು ಅಡ್ವಾಂಟೇಜ್ ಇದೆ ಅಂದರೆ, ಯು ನೋ ಹೌ ಟು ಮ್ಯಾನೇಜ್ ಯುವರ್ ಬಾಡಿ ಸ್ಕಿಲ್ಸ್. ಆ ರಿದಮ್ಮಾಗೆ ಹಿಂಗಂದ್ರೂ ಅಲ್ಲಿ ಕೈಗೆ ಬಂದಿರುತ್ತೆ, ಹಿಂಗಂದ್ರೂ ಒಂದು ಆ ಸ್ಟೈಲೆಲ್ಲ ಇದೆ. ಬಟ್ ಸ್ವಲ್ಪ ಟ್ರೈ ಟು ಅವಾಯ್ಡ್ ವೆನ್ ಯು ಆ್ಯಕ್ಟಿಂಗ್. ಯಾಕಂದರೆ ಏನಾಗುತ್ತೆ, ಟೂ ಮಚ್ ಡ್ಯಾನ್ಸಿಂಗ್ ಅನಿಸ್ಬಾರ್ದು. ಮೂವ್ ಆದಾಗೂ ಅಷ್ಟೇ, ಅದು ಒಂದು ಸತಿ ಮಾಡಿದ್ರೆ ಚಂದ. ತುಂಬ ಸತಿ ಮಾಡಿದಾಗ ಏನಾಗುತ್ತೆ, ಒಂದು ಸತಿ ಏನೋ ಮಾಡಿ ಸಖತ್ತಾಗಿರೋದು ಅನ್ಸುತ್ತೆ ಅಲ್ವಾ, ಅದು ನೆಕ್ಸ್ಟ್ ಟೈಮ್ ಅನ್ಸಲ್ಲ. ಸೊ ಸ್ವಲ್ಪ ಲಿಮಿಟೇಷನ್ಸ್ ಇಟ್ಕೋಬೋದು ಬಾಡಿ ಲ್ಯಾಂಗ್ವೇಜಲ್ಲಿ, ಬಟ್ ಒಳ್ಳೆ ರಿದಮ್ ಇದೆ ಬಾಡಿಯಲ್ಲಿ. ಆ್ಯಂಡ್ ಇನ್ನು ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ಸ್ಗೆ ರೂಮ್ ಇದೆ. ಐ ಥಿಂಕ್ ಇನ್ನು ಸುಮಾರು ಆ್ಯಕ್ಟ್ಸ್ಗಳಾಗುತ್ತೆ, ಮೆಂಟರ್ಸ್ ಇದ್ದಾರೆ. ಡೆಫಿನೆಟ್ಲಿ 15 ವರ್ಷ, ಸೊ ಡಿಂಪರ್ನಷ್ಟು ದೊಡ್ಡವನಾಗಷ್ಟೆಲ್ಲ ಐ ಥಿಂಕ್, ಸಾರಿ ಜಸ್ಟ್ ಕಿಡಿಂಗ್. ಇನ್ನೊಂದು ಅನದರ್ 3-4 ಇಯರ್ಸ್ 5 ಇಯರ್ಸ್ ಅಷ್ಟರಲ್ಲಿ ಈ ಒಂದು ಅಮೇಚ್ಯೂರ್ ಆ್ಯಕ್ಟಿಂಗಿಂದ ಮೆಚ್ಯೂರ್ಡ್ ಆ್ಯಕ್ಟಿಂಗಿಗೆ ನೀವು ಮೂವ್ ಆಗ್ತಿಲ್ಲ. ಐ ಥಿಂಕ್ ದಟ್ ಡೇ ಐ ವಿಲ್ ಬಿ ವೇಟಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು ಸಿದ್ದು ಬ್ರೋ. ಆ್ಯಂಡ್ ನಿಮಗೆ ಒಳ್ಳೆ ಕಮೆಂಟ್ಸ್ ಸಿಕ್ಕಿದೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿ ಗೇಮ್. ಮುಚ್ಚೋ ಬಾಯಿ. ಏನೋ ಏನ್ ನೋಡಿ ಪ್ರೀತಿಸ್ತಿದ್ಯಾ? ನಿಜವಾಗ್ಲೂ ನನ್ನ ನೋಡಿದ್ರೆ ನಿಂಗೆ ಪ್ರೀತಿ ಹುಟ್ಟತ್ತಾ? ನಿನ್ ಪ್ರೀತಿ ಬೇಡ ಅಂತ ಎದ್ಗಾಲದ್ ಒದ್ದೋಳೋಣ ಯಾವ ನನ್ ಮಗನೋ ಪ್ರೀತಿಸ್ತಾನೆ, ಯಕ್ಡ ತಗೊಂಡು ಹೋಗಿಡಿತಾನೆ, ಅಮ್ಮ ಅಕ್ಕ ಅಂತಾನೆ. ಲೇ, ನನ್ ತಾಯಾಣೆಗೂ ನಾನು ಹಂಗೆ ಮಾಡ್ತಿದ್ದೆ. ನೀನೇನ್ ಸ್ಪೆಷಲ್ಲಾ? ಆಕಾಶದಿಂದ ಇಳ್ಕೊಂಡ್ ಬಂದಿದ್ಯೇನೋ? ಇದ್ದಕ್ಕಿದ್ದಂತೆ ಅಯ್ಯೋ ಪಾಪ ಅಂದ್ಬಿಟ್ಟು ನನಗ್ ಪ್ರೀತಿ ಹುಟ್ಟಕ್ಕೆ ನೀನ್ ಬದುಕೊಟ್ರೆ ನನ್ ದೊಡ್ಡ ಭಗವಂತ ಆಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಯಾವನಿಗ್ ಬೇಕೋ ನಿನ್ ಪ್ರೀತಿ? ಹೋಗೋ ಹೋಗೋ, ಇಲ್ಲಿಂದ ಹೋಗೋ ಹೋಗೋ. ಯಾಕೋ ನನ್ನ ಇಷ್ಟು ಪ್ರೀತಿ ಮಾಡ್ತೀಯ? ಬೇಡ ಕೃಷ್ಣ, ಇಷ್ಟೊಂದು ಪ್ರೀತಿ ಮಾಡ್ಬೇಡ. ಒಂದೇ ಒಂದು ನಿಮಿಷ ಕೃಷ್ಣ, ಎರಡೆರಡು ಮಾತಾಡ್ಬಿಟ್ಟು ಬರ್ತೀನಿ. ಯಾಕೆ ಸರ್? ನಾನು ಬದುಕಿರ್ಬಾರ್ದಾಗಿತ್ತು? ನಾನು ಬದುಕಿರೋದೇ ತಪ್ಪ ಸರ್? ಈಗಾಗಲೇ ಆಗಿರೋ ನೋವಿಂದ ಔಷಧಿ ಹುಡ್ಕಕ್ಕೆ ಒದ್ದಾಡ್ತಿದ್ದೀನಿ. ಇಂಥ ಟೈಮಲ್ಲಿ ಇಂಥ ನೋವಿನ ಮಾತಾಡೋದು ಸರಿನಾ ಸರ್? ಅದು ತಪ್ಪು ಅಂತ ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ನಿಮ್ಗೊಂದು ನಿಜ ಹೇಳ್ತೀನಿ, ಕೇಳ್ತೀರಾ ಸರ್? ನಾನು ನರೇಂದ್ರ ಇಬ್ರು ಪ್ರೀತಿ ಮಾಡಿ ಓಡೋಗಿದ್ದು ತಪ್ಪ ಸರ್? ನೋಡಿ, ಕೃಷ್ಣನೂ ಇಲ್ಲ ಇದ್ದಾನೆ, ಕೇಳಿ ಇವನ ಹತ್ರ. ಇವರಿಬ್ರು ನನ್ನ ಪ್ರೀತಿಸ್ತಿದ್ರು, ಆದ್ರೆ ನಾನು ಒಬ್ರನ್ನ ಆಯ್ಕೆ ಮಾಡ್ಕೊಂಡೆ. ಅದೇ ನೀವು ಬಟ್ಟೆ ಅಂಗಡಿಗೆ ಹೋದಾಗ ಆ ಬಟ್ಟೆ ಬೇಕಾ ಈ ಬಟ್ಟೆ ಬೇಕಾ ಅಂತ ಆಯ್ಕೆ ಮಾಡ್ತೀರಲ್ಲ, ಹಾಗೆ ನಾನು ಇವಿಬ್ರನ್ನ ಪ್ರೀತಿ ಮಾಡಲಿಲ್ಲ, ಆಯ್ಕೆ ಮಾಡ್ಕೊಂಡೆ. ಆದ್ರೆ ಆ ದೇವ್ರು ನನಗ್ ಮೋಸ ಮಾಡ್ಬಿಟ್ಟ. ಪಾಪಿ ಚಿರಾಯು ಅಂತಾರಲ್ಲ, ಆ ಪಾಪಿ ನಾನೇ. ಬದುಕೊಂಡ್ಬಿಟ್ಟೆ. ಈಗ ಬದುಕಿದ್ದೀನಲ್ಲ, ಬದುಕಬೇಕು ಅಂತ ಒದ್ದಾಡ್ತಿದ್ದೀನಿ. ಬದುಕಿದ್ದೀನಲ್ಲ, ಅದಕ್ಕೊಂದು ಪ್ರೀತಿ ಬೇಕು ಅಂತ ಸಾಯ್ತಿದ್ದೀನಿ. ಅದು ತಪ್ಪ ಸರ್? ಯಾಕ್ರೋ ನೋಡಿ ನಗ್ತಿದ್ದೀರಾ? ಒಬ್ರು ಖುಷಿಯಾಗಿರೋದು ನಿಮ್ಮನ್ನ ನೋಡ್ಕೊಳ್ಳೋದು ಸಾಕಿಲ್ವಾ? ನಿಂತ್ಕೊಳ್ಳ ಇಲ್ಲಿ, ಎಲ್ಲ ಓಡೋದ್ಯಾ? ಬಾರೋ, ನಾನು ಖುಷಿಯಾಗಿದ್ದೀನಿ, ನೋಡು ಇಲ್ಲ ನೋಡು. ಕೃಷ್ಣ ನೋಡೋ ಕೃಷ್ಣ, ಎಲ್ರು ನಿನ್ನ ನೋಡಿ ನಗ್ತಿದಾರೆ ನೋಡು. ಹೇಳ್ದೆ ನಾನು, ನನ್ನ ಪ್ರೀತಿ ಮಾಡ್ಬೇಡ, ನನ್ ಹುಚ್ಚಿ, ನನ್ನ ಪ್ರೀತಿ ಮಾಡ್ಬೇಡ ಅಂತ ಹೇಳ. ನೋಡು ನೋಡು ಹೆಂಗ್ ನಗ್ತಿದಾರೆ ನೋಡು ಅವರೆಲ್ಲ. ಬೇಡ, ನಿನ್ನ ಹತ್ರ ಬರ್ಬೇಡ, ನಿನ್ನ ಹತ್ರ ಬರ್ಬೇಡ. ನೋಡು, ನಿಂಗೊಂದು ಒಳ್ಳೆ ಹೃದಯ ಇದೆ ನೋಡು,
ಇಷ್ಟೆಲ್ಲ ಹುಡುಗಿರಿದ್ದಾರೆ, ಯಾರಾದ್ರೂ ಒಬ್ರನ್ನ ನೋಡಿ ಪ್ರೀತಿ ಮಾಡಿ ಮದ್ವೆ ಆಗ್ಬಿಡು, ನನ್ನ ಬಿಟ್ಬಿಡು. ನಾನು ಹುಚ್ಚಿ ಕಣೋ, ನಾನು ಹುಚ್ಚಿ. ಲೇ ಕೇಳು, ನಾನು ಹುಚ್ಚಿ ಕಣೋ, ನನ್ನ ಪ್ರೀತಿ ಮಾಡ್ತಿರೋ ಹುಚ್ಚ ಇವನು ದೊಡ್ಡ ಹುಚ್ಚ. ಹುಚ್ಚಿ ನಾನು, ಹುಚ್ಚಿ, ದೊಡ್ಡ ಹುಚ್ಚಿ. महान खिलाड़ी गेम ವಾವ್, ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ರಿ. ಇವರ ಪರ್ಫಾರ್ಮೆನ್ಸ್ಗೆ ಬರ್ಲಿ ಒಂದ್ ಜರ ಚಪ್ಪಾಳೆ. ಸೊ ಈಗ ನಮ್ಮ ಸೀನಿಯರ್ಸ್ನ ಕೇಳ್ಬಿಡೋಣ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ಸೊ ಸಿದ್ದು ಬ್ರೋ, ನಿಮ್ಗೆ ಹೇಗೆ ಅನಿಸ್ತು ಇವ್ರ ಪರ್ಫಾರ್ಮೆನ್ಸ್? ನಿಮ್ಮ ಹೆಸರು? ಸುಕನ್ಯಾ ನಾಗರಾಜ್. ಸುಕನ್ಯಾ ಅವರೇ, ಸುಕನ್ಯಾ ನಿಮ್ಮ ಆ್ಯಕ್ಟ್ ಚೆನ್ನಾಗಿತ್ತು. ನಿಮ್ಮ ಆ್ಯಕ್ಚುಲಿ ಸೆಕೆಂಡ್ ಹಾಫ್ ಆಫ್ ದ ಆ್ಯಕ್ಟ್ ಸೂಪರ್ ಆಗಿತ್ತು. ಇನಿಷಿಯಲಿ ಇಟ್ ವಾಸ್ ಬಿಟ್ ಫೋರ್ಸ್ಡ್. ಆಮೇಲೆ ನೀವು ತೊಗೊಂಡು ಹೋಗಿದ್ದ ರೀತಿ ತುಂಬ ಚೆನ್ನಾಗಿತ್ತು, ತುಂಬ ಕನೆಕ್ಟಿವಿಟಿ ಅನಿಸ್ತು. ನಿಜವಾಗ್ಲೂ ನಮಗೆ ಬೈತಾ ಇದ್ರು ಅನಿಸ್ತು. ಇಲ್ಲ, ಇಟ್ ವಾಸ್ ವೆರಿ ನ್ಯಾಚುರಲ್. ಆಮೇಲೆ ಎಲ್ಲೂ ಒಂದು ಸೆಕೆಂಡ್ ನೀವು ಪಾಸ್ ಮಾಡ್ತಾ ಇದ್ದೀರಾ ಅಥವಾ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ ಅನಿಸ್ಲಿಲ್ಲ ಸೆಕೆಂಡ್ ಹಾಫಲ್ಲಿ. ಇನಿಷಿಯಲಿ ಗೊತ್ತಿಲ್ಲ, ಮೇ ಬಿ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಇವಾಗ ಕೆಳಗೆ ಹೋಗ್ಬೇಕಾದ್ರೆ ಇಟ್ ವಾಸ್ ಪ್ಲ್ಯಾಂಡ್ ಅನಿಸ್ತು, ಆಬ್ವಿಯಸ್ ಅನಿಸ್ತದು. ಲಾಸ್ಟ್ ಬಿದ್ರಿಗೆ ಗೊತ್ತಾ, ದಟ್ ವಾಸ್ ಲೈಕ್ ಏಟಾಯ್ತು ಅವ್ರಿಗೆ ಅಂತ ಅನಿಸ್ತು. ಸೊ ಸೆಕೆಂಡ್ ಹಾಫ್ ಆಫ್ ದ ಆ್ಯಕ್ಟ್ ವಾಸ್ ಫ್ಯಾಂಟಾಸ್ಟಿಕ್. ಆ ಇನ್ವಾಲ್ವ್ಮೆಂಟ್ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಡೆಫಿನೆಟ್ಲಿ ಇನ್ನೂ ಒಳ್ಳೆ ಆ್ಯಕ್ಟ್ಸ್ ನೀವು ಮಾಡ್ತೀರಾ ಇಲ್ಲಿ. ಸೊ ಆ್ಯಸ್ ಅನ್ ಆ್ಯಕ್ಟರ್ ನೀವು ಗ್ರೋ ಆಗ್ತೀರಾ ಅಂತ ನನಗೆ ಒಂದು ಒಳ್ಳೆ ನಂಬಿಕೆ ಬಂತು ನಿಮ್ಮ ಆ್ಯಕ್ಟಿಂದ. ಒನ್ ಥಿಂಗ್ ಫ್ರಮ್ ಮೈ ಸೈಡ್, ನೀವು ಯಾವ ಊರವರು? ಮಂಗಳೂರು. ಓಕೆ, ಫೈನ್. ಬಟ್ ಸ್ಟಿಲ್ ನಿಮ್ಮ ಇಂಗ್ಲೀಷ್ ತುಂಬ ಪಾಶ್ ಅನ್ಸೋದು, ಕನ್ನಡ ತುಂಬ ಪಾಶ್ ಅನ್ಸುತ್ತೆ. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹೋದ್ರಾ? ಸೊ ಈ ಒಂದು ಪ್ಲೇಸಲ್ಲಿ ಸಮ್ವೇರ್ ಇಲ್ ಲೈ, ಅದನ್ನು ಟ್ರೈ ಟು ಅವಾಯ್ಡ್ ಇಟ್. ಅದೊಂದು ವಿಷಯ ಅಷ್ಟೇ. ಅದು ಬಿಟ್ಟರೆ ನಿಮ್ಮ ಸ್ಪಷ್ಟತೆ ಆಗಿರ್ಬೋದು, ಎಲ್ಲೂ ಒಂದು ಕಡೆ ಗ್ಯಾಪ್ ಇರಲಿಲ್ಲ. ಕಂಟಿನ್ಯೂಸ್ ಆಗಿ ತೊಗೊಂಡೇ ಹೋಗ್ತಿದ್ರಿ, ತೊಗೊಂಡೋಗಿ ಟಪ್ ಅಂತ ಎಂಡ್ ಮಾಡಿದ್ರಿ. ಎಲ್ಲೋ ಒಂದು ಕಡೆ ನಮ್ಗೆ ಥಿಂಕ್ ಮಾಡ್ಕೋಬಿಡಲಿಲ್ಲ ನೀವು. ದಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್ ಅಬೌಟ್ ದಿಸ್ ಆ್ಯಕ್ಟ್. ಅದು ಬಿಟ್ಟರೆ ದ ಲ್ಯಾಂಗ್ವೇಜ್, ಐ ನೋ ಇಟ್ ಇಸ್ ಟಫ್. ಇವಾಗ ನಮ್ಮೂರವರೆಗೂ ಬಂದು ಲ ಳ ಸ ಶ ಅ ಹ ಇದೆಲ್ಲ ಹೇಳ್ಕೊಟ್ಟ ಕನ್ಫ್ಯೂಸ್ ಆಗ್ತಾರೆ. ಇವನ್ ನಮ್ಮ ತಂದೆ ತಾಯಿ ಕನ್ಫ್ಯೂಸ್ ಆಗ್ತಾರೆ. ನಾನು ಯಾಕೆ ಎಲ್ಲರಿಗೂ ಊರು ಕೇಳ್ತೀನಿ ಅಂದರೆ, ಊರು ಮನೆಯಿಂದ ನಾವು ಕಲಿಯುವಂಥ ವಿಷಯಗಳು ಭಾಳ ಇದೆ. ಅಪ್ಬ್ರಿಂಗಿಂಗ್ಗೆ ನಾವು ಇವತ್ತು ಏನಾಗಿದ್ದೀವಿ ಅದು ನಮ್ಮ ತಂದೆ ತಾಯಿ ಅಥವಾ ನಮ್ಮ ಊರು ಕಲಿಸ್ಕೊಟ್ಟಂಥ ಅದು ಹಾದಿ. ಸೊ ಅದಕ್ಕೆ ಯಾವಾಗಲೂ ನಾನು ಕೇಳೋದು ನಿಮ್ಮ ಊರು ಯಾವುದು ಅಂತ. ಬಟ್ ಪ್ರತಿಯೊಬ್ಬರಿಂದನೂ ಒಂದು ಕಲಿಕೆ ಇರುತ್ತೆ ಫಾರ್ ಶ್ಯೂರ್. ಆ್ಯಂಡ್ ಆಸ್ ಅನ್ ಆ್ಯಕ್ಟರ್ ಅದೇ ಹೇಳಿದೆ, ನೀವು ಡೆಫಿನೆಟ್ಲಿ ಗ್ರೋ ಆಗ್ತೀರಾ ಅಂತ ನನಗೊಂದು ನಂಬಿಕೆ ಬಂತು ನಿಮ್ಮ ಆ್ಯಕ್ಟಿಂದ. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ವಿನ್ಸು ಮ್ಯಾಮ್, ನಿಮ್ಗೆ ಹೇಗೆ ಅನಿಸ್ತು ಪರ್ಫಾರ್ಮೆನ್ಸ್? ಅಬ್ವಿಯಸ್ಲಿ ಸಿದ್ದು ಹೇಳ್ದಾಗೆ ಓಪನಿಂಗ್ ಸ್ವಲ್ಪ ನಾಟಕೀಯ ಅಂತಂದರೆ ಸ್ವಲ್ಪ ಮಾತಲ್ಲಿ ಸ್ವಲ್ಪ ಅದೇನಂತಾರೆ ಆ ಟೋನ್ ಅಂತಾರಲ್ಲ, ಆ ಟೋನ್ ಇರಲಿಲ್ಲ ಅಷ್ಟೇ. ಬಿಟ್ಟರೆ ಆಮೇಲೆ ಹೋಗ್ತಾ ಹಂಗೋಯ್ತು. ಸೊ ಚೆನ್ನಾಗಿತ್ತು. ಇನ್ವಾಲ್ವ್ಮೆಂಟ್ ಮಾತ್ರ ಸೂಪರ್, ಆ್ಯಕ್ಟ್ ವೈಸ್ ಸೂಪರ್. ಅದೊಂದು ಟಂಗ್ ಟ್ವಿಸ್ಟರ್ ಜಾಸ್ತಿ ಮಾಡಬೇಕಾಗುತ್ತೆ. ಹಾಂ, ಆ್ಯಂಡ್ ಅವ್ರು ಲಿಟ್ರಲಿ ಕಿರಿಸ್ತಾ ಇದ್ರು. ಅವ್ರು ಕಿರಿಸ್ದಾಗೆಲ್ಲ ಮುಖ ಕೆಂಪಾಗ್ತಾ ಇತ್ತು. ಅಬ್ಸರ್ವ್ ಮಾಡಿದ್ರೆಲ್ಲ ಗೊತ್ತಿಲ್ಲ, ಅಂತ ಫುಲ್ ಮುಖ ಕೆಂಪಾಗ್ತಾ ಇದೆ. ಸೊ ದಟ್ ವಾಸ್ ಶೋಯಿಂಗ್ ಅವರ್ ಇನ್ವಾಲ್ವ್ಮೆಂಟ್ ಇನ್ ದ ಆ್ಯಕ್ಟ್. ಯಾರನ್ನ ನೆನ್ಸ್ಕೊಂಡು ಡೈಲಾಗ್ ಹೊಡೆದಿತ್ತು? ಮಧುರ್ ನೆನ್ಸ್ಕೊಂಡ? ಮಹೇಶ್ ಸರ್. ಸುಕನ್ಯಾ ಅವರೇ, ನಮಸ್ತೆ, ನಮಸ್ಕಾರ. ಸುಕನ್ಯಾ ಚೆನ್ನಾಗಿ ಮಾಡಿದ್ರಿ. ರಾಧಿಕಾ ಮೇಡಮ್ ಅವರು ಆ್ಯಕ್ಟ್ ಮಾಡಿದಲ್ಲ, ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ವೇರಿಯೇಷನ್ಸು ಇತ್ತು. ಎಲ್ಲೆಲ್ಲಿ ಮಾಮೂಲಿ ಲವ್ ಬಗ್ಗೆ ಮಾತಾಡಬೇಕಾದ್ರೆ, ಕೋಪದಲ್ಲಿ ಮಾತಾಡಬೇಕಾದ್ರೆ, ಕಿಡ್ಸ್ಬೇಕಾದ್ರೆ, ದುಃಖದಲ್ಲಿ ಮಾತಾಡಬೇಕಾದ್ರೆ ಚೆನ್ನಾಗಿ ಮಾಡಿದ್ರು. ನನಗಂತೂ ಓವರ್ ಆಲ್ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ನಾನು ನಿಮ್ಮನ್ನು ಟಾಪ್ 5 ಟಾಪ್ 6 ಒಳಗೆ ನೋಡೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಓಕೆ, ನಿಮಗೆ ಒಳ್ಳೆ ಕಮೆಂಟೇ ಸಿಕ್ಕಿದೆ ಅಂತ ಹೇಳ್ಬೋದು. ಇವಾಗ ನಮ್ಮ ಸಾಗರ್ ಅವ್ರನ್ನ ವೇದಿಕೆ ಮೇಲೆ ಕರೆಯುವಂಥ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಸಾಗರ್ ಆನ್ ಸ್ಟೇಜ್. महान खिलाड़ी गेम ಇವತ್ತಿನ ಸಂಚಿಕೆಯ ಕೊನೆಯ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಿಲಾಡಿಗಳು. ಈಗ ನಮ್ಮ ವೇದಿಕೆ ಮೇಲೆ ಬರಲಿರೋ ಸಿನಿಮಾ ಯೂಜ್ ಫೇವರೇಟ್ ಮಾತ್ರ ಅಲ್ಲ, ಬಾಕ್ಸ್ ಆಫೀಸ್ ನಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿದ ರಾಕಿಂಗ್ ಸ್ಟಾರ್ ಯಶ್ ರವರ ಅದೇ ಗೂಗ್ಲಿ. ಅವಳು ಎದುರುಗ್ ಬಂದ್ರು ಅವಳನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟೇ
ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ದ ಡ್ಯಾಶಿಂಗ್ ಸುಮನ್ ಅಂಡ್ ಅವರಿಗೆ ಸರಿಸಾಟಿಯಾಗಿ ಕಾಂಪಿಟೇಷನ್ ಕೊಡೋಕೆ ಬರ್ತಾ ಇರೋದು ಗ್ಲಾಮರಸ್ ಅಂಡ್ ಟ್ಯಾಲೆಂಟೆಡ್ ಅಕ್ಷರ ಆನ್ ಸ್ಟೇಜ್. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿಗೆ ಮರಳಿ ಬಂದಳು ಅವಳು, ನನಗೂ ಗೊತ್ತು ಅವಳು ಬರಳು ನನ್ನ ಸ್ವ. ಏ ಸಂದೀಪ, ಬಾರೋ ಇಲ್ಲಿ. ಬಾಟ್ಲು ತಲೆ ಮೇಲೆ ಹಾಕ್ಬಿಡ್ತೀನಿ ಮಗನೆ. ಬಾರೋ ಇಲ್ಲಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಾ. ಬಂದ ಬಡ್ಡಿ ಮಗ. ಯಾರು ನೋಡ್ತಿಲ್ಲಲ್ವಾ? ಪಾಪ ಪರಿಹಾರ ಕಣಪ್ಪ, ಪಾಪ ಪರಿಹಾರ. ರೋಜ್ ಸಂದೀಪ, ನಿನ್ನ ಲೈಫಿಗೆ ಸರಿ ಬತ್ಮಾಗ್ಬಿಟ್ಟೆ ಕಣಪ್ಪ. 2 ವರ್ಷಕ್ಕೆ ಮುಂಚೆ ನೀನು ಮುಟ್ಟಿದ್ದು ನನ್ನ ಲವ್, ನನ್ನ ಕೆರಿಯರ್ ಸ್ಕ್ರಾಪ್ ಆಗಿ ನನ್ನ ಲೈಫೇ ಹಾಳಾಗೋಯ್ತು. ಅದಕ್ಕೆ ನಿನ್ ಕಾಲಿಗೆ ಬಿದ್ದು ಕೇಳ್ಕೊತಿದ್ದಿ, ಒಂದೇ ಒಂದ್ಸತಿ ನಿನ್ ಕೈನ ನನ್ನ ತಲೆ ಮೇಲೆ ಮುಟ್ಟಿ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡೋ. ಸ್ವಾತಿನೂ ಅಲ್ಲೇ ಇದ್ದಾಳೆ, ಅವಳ ಮನ್ಸು ಬದಲಾಯಿಸ್ಕೊಬಂದು ನಾನು ಒಪ್ಕೊಳ್ತೀನಿ ಅಂತ ಹೇಳಿದ್ರು ಹೇಳ್ಬೋದು. ಏನೋ ಯೋಚನೆ ಮಾಡ್ತಿದ್ಯಾ? ಕ್ಷಮಿಸಿದ್ದೀನಿ ಅಂತ ಹೇಳಕ್ಕೂ ನಿನಗೆ ಪ್ರಾಬ್ಲಮ್ಮಾ? ನಿನ್ ಲೈಫಲ್ಲಿ ಏನೋ ಪ್ರಾಬ್ಲಮ್ ಇದ್ರೆ ನನಗೆ ಹೇಳೋ, ನಾನು ಸಾಲ್ವ್ ಮಾಡ್ತೀನಿ. ಯಾವ ಕೆಲಸ ಮಾಡ್ತಿದ್ಯಾ ನೀನು? ಕೆಲಸ ಮಾಡ್ತೀನಿ. ಈಗ ನನ್ನ ಕೆಲಸ ಹುಡ್ಕೊಟ್ರೆ ನಾನು ಕ್ಷಮಿಸಿದ್ದೀನಿ ಅಂತ್ಯಾ? ಅಲೋ ಮೂರ್ತಿ, ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಂತರ ದೇವಮ್ಮನವ ಇದ್ದಂಗೆ. ಅವನಿಗೊಂದು ಕೆಲಸ, 1 ಲಕ್ಷ ರೂಪಾಯಿ ಸಂಬಳ. 1 ಲಕ್ಷ ಸಾಕೇನೋ? 1 ಲಕ್ಷ ರೂಪಾಯಿ ಕೊಟ್ಬಿಡಿ. ಓಕೆ, ಥ್ಯಾಂಕ್ ಯು. ಈಗಲಾದ್ರೂ ಕ್ಷಮಿಸಿದ್ದೀನಿ ಅಂತ ಹೇಳು. ಹೇಳು ಹೇಳು. ಕ್ಷಮಿಸ್ಬಿಟ್ಟ, ಆದ್ರೆ ಏನ್ ಪ್ರಯೋಜನ? ಅವಳು ಮಾತ್ರ ನನ್ನ ಕ್ಷಮಿಸಲ್ಲ. ಅವಳು ಕಾಲಿಗೆ ಬಿದ್ದು ನನ್ನ ಕಣ್ಣೀರು ಕಾಲ್ ತೊಳೆದ್ರು ಅವಳು ಕ್ಷಮಿಸಲ್ಲ ಕಣೋ. ಅವಳ ಕಣ್ಣಿಗೆ ನಾನು ಅಷ್ಟೊಂದು ಚಿಕ್ಕವನಾಗ್ಬಿಟ್ಟಿದ್ದೀನಿ. ದ ಫೇಮಸ್ ಬಿಸ್ನೆಸ್ ಮ್ಯಾನ್ ಶರತ್, ಅವಳ ಕಣ್ಣಿಗೆ ಒಬ್ಬ ಆರ್ಡಿನರಿ ಈಗೋಯಿಸ್ಟಿಕ್ ಚಪ್ಪರ್. ನೀನ್ ಲವ್ ಮಾಡಿದ್ಯಾ? ಒಳ್ಳೇದು, ಮಾಡಕ್ ಹೋಗ್ಬೇಡ. ಯಾಕೆ ಹೇಳು? ಲವ್ ಸ್ಟಾರ್ಟ್ ಅಂತ ಯಾಕೆ? ಲವ್ ಫೇಲ್ಯೂರ್ ಆದ್ಮೇಲೆ ತಿರ್ಬೋಕಿ ನಂತರ. ಆದ್ರೂ ಅವಳದೇನು ತಪ್ಪಿಲ್ಲ ಕಣೋ, ಎಲ್ಲ ನಂದೇ ತಪ್ಪು. ಪ್ರೀತಿ ಅಂದ್ರೇನು, ಪ್ರೀತಿಸೋ ಹುಡುಗಿನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿದ್ದವಳು ತುಂಬಾ ಪ್ರೀತಿಸ್ಬಿಟ್ಟೆ. ಆದ್ರೆ ಈಗ ನೋಡು, ಅವಳು ಎದುರಿಗೆ ಬಂದ್ರು ಅವಳು ನೋಡಿ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಬದುಕಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರೆಯಕ್ಕಾಗ್ದೆ. ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಕ್ಷಮಿಸಿ ಬಿಡಲೇ ನಾನು ಸಿಗಲ್ಲ, ನಾನು ಅವಳನ್ನ ಮರೆಯಲ್ಲ. ಅವಳು ನನಗೆ ಸಿಗಲ್ಲ, ನಾನು ಮರೆಯಲ್ಲ. ಅವಳಿಗೆ ಸಿಗಲ್ಲ, ನಾನು ಮರೆಯಲ್ಲ. ಅವಳು ನನಗೆ ಸಿಗಲ್ಲ, ನಾನು ಮರೆಯಲ್ಲ. ಮಹಾನ್ ಕಿಲಾಡಿಗೆ ಓಕೆ, ಈ ಒಂದು ವಂಡರ್ಫುಲ್ ಆಗಿರೋ ಪರ್ಫಾರ್ಮೆನ್ಸ್ಗೆ ಬಲಿ ಒಂದು ಜೋರಾದ ಚಪ್ಪಾಳೆ. ಸೊ ಈಗ ಈ ಕ್ಯೂಟ್ ಬೇಬಿ ಗರ್ಲ್ ಪರ್ಫಾರ್ಮೆನ್ಸ್ ನ ನಮ್ಮ ಸೀನಿಯರ್ಸ್ ಹತ್ರ ಕೇಳ್ಬಿಡೋಣ. ಸೊ ಮಹೇಶ್ ಸರ್, ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ಅಕ್ಷರ ಎಷ್ಟು ಗಂಟೆ ಬಂದ್ರಿ ಬೆಳಿಗ್ಗೆ? ಸರ್ ಬೆಳಿಗ್ಗೆ 5 ಗಂಟೆ ಸರ್. 5 ಗಂಟೆಯಿಂದ ವೆಯ್ಟ್ ಮಾಡಿ ಮಾಡಿ ಲಾಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೆ ಸರ್, ವಿಧಿ. ಹೇಗೆ ಅನಿಸ್ತು ನಿಮಗೆ? ಸರ್ ಒಂಚೂರು ತಗೊಂಡಾಗಿಂದ ಬೇರೆ ಫೀಲ್. ಅದಲ್ಲ ನೀವು ಪರ್ಫಾರ್ಮ್ ಮಾಡಿ ಹೇಗೆ ಅನಿಸ್ತು? ಪರ್ಫಾರ್ಮೆನ್ಸ್ ಸರ್, ಅಜ್ಜಿ ಒಬ್ಬ ಕಂಪನಿ ಕಾಯ್ತಾನೆ ಬಿದ್ದವನೇ ಸರ್, ಅವನ ಮೇಲೆ ಡಿಪೆಂಡ್. ಅವನು ಮಸ್ತಾಗಿ ಮಾಡಿದ್ರೆ ನಾನು ಪೊಂಗಲ್ಲೇ. ಚೆನ್ನಾಗಿ ಮಾಡಿದ್ರಿ.
ಯಶ್ ಸರ್ದ ಪರ್ಫಾರ್ಮೆನ್ಸ್ ಅಲ್ಲ ಅದು ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಚೆನ್ನಾಗಿ ಕ್ಯಾರಿ ಮಾಡಿದ್ರಿ ನೀವು. ಆಲ್ ದ ಬೆಸ್ಟ್. ಓಕೆ ಮಿಂಚು ಮ್ಯಾಮ್, ನಿಮಗೆ ಹೇಗೆ ಅನ್ನಿಸ್ತು ಈ ಪರ್ಫಾರ್ಮೆನ್ಸ್? ಚಿದು ನನಗೆ ಯಾವಾಗಲೂ ಹೇಳ್ತಿರ್ತಾನೆ, ನನಗೆ ಈ ಮಹಾನ್ ಕಿಲಾಡಿ ಸೆಟ್ಟಲ್ಲಿ ಹುಡುಗಿರನ್ನ ನೋಡಿದ್ರೆ ಅಲ್ಲ ಹುಡುಗಿರಂತಾನೆ ಫೀಲ್ ಆಗಲ್ಲ ಕಣೆ ಅಂತಾನೆ. ನಾನು ಸ್ವಲ್ಪ ಮೆಂಟರಿಂಗ್ ಮಾಡ್ತಿದ್ದೆ, ಆಮೇಲೆ ವಾರ ಒಬ್ಬರು ಮೆಂಟರ್ಸ್ಗಳನ್ನ ಕರ್ಕೊಬಂದು ಬಿಡ್ತಾ ಇದ್ದೆ. ಸೊ ಟ್ರೈನ್ ಅಪ್ ಮಾಡೋಕ್ಕೆ ಅಂತ ಬಿಡ್ತಿದ್ದೆ. ಸೊ ಫಾರ್ ದ ಫಸ್ಟ್ ಟೈಮ್ ಚಿದುನ ಮೆಂಟರ್ ಆಗಿ ನಾನು ಎಲ್ಲ ಟ್ರೈನ್ ಅಪ್ಗೆ ಅಂತ ಬಿಟ್ಟೆ ಆಯಿತಾ. ಅವ್ನು ನನಗೆ ಕಾಲ್ ಮಾಡ್ದೆ, ಅಂದರೆ ನಾನು ಏನೋ ಕೆಲಸದ ಮೇಲೆ ಹೊರಗಡೆ ಇದೆ. ಲೇ ಇಲ್ಲಿರೋರೆಲ್ಲ ಹುಡುಗಿರೇ ಅಲ್ಲ ಕಣೆ ಅಂದ. ಇಲ್ಲ ಕಣ ಹುಡುಗಿರೇ, ಅದು ಹೆಂಗೆ ಹೇಳ್ತೀಯಾ? ಇಲ್ಲ ಸರ್ಟಿಫಿಕೇಟ್ ತೋರಿಸಿದ್ದಾರೆ, ಆಧಾರ್ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಣೋ ಅಂದೆ. ಅವನು ಲೇ ಇಲ್ಲ ಕಡೆ ಒಬ್ರು ನೋಡಿದ್ರೆ ನನಗೆ ಫೀಲೇ ಆಗಲ್ಲ ಕಡೆ ಹುಡುಗಿರು ಅಂತ ಅಂದ. ಅದರಲ್ಲಿ ಮೊದಲನೇ ಹುಡುಗಿ ಇವಳಂತೂ ನಮ್ಮ ಸೆಟ್ನ ಟಾಪ್ ಬಾಯ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಒಂದೇ ಒಂದ್ಸಲ ಹುಡುಗಿ ತರ ನಡಿಯಕ್ ಹೇಳ್ಬಿಡಿಸಿದ್ದು. ಅಣ್ಣ ಗಾಡಿ ಓ ನೀವಾ, ನಾನು ಯಾರೋ ಗಂಡಸ್ರು ಅನ್ಕೊಂಡೆ. ಬಾಟ್ಲು ಬಿಟ್ಕೊಂಡು ಹೇಳ್ತೀನಿ, ನಮ್ಮ ಅಪ್ಪನಡಿಗೂ ಹಾಕೋರು ನೋಡ್ದ, ನಮ್ ಸೆಟ್ಟಲ್ಲಿ ಎಲ್ಲ ಬರೀ ಟಾಮ್ ಬಾಯ್ಸೆ. ಏನಂತ್ಯ? ಹುಡುಗಿರ್ ಲಕ್ಷಣ ಹುಡುಕ್ಬೇಕು ಅಂತಂದ್ರೆ ಒಂದು ನಮ್ಮ ಸ್ಮೈಲಿ ಗೌಡ, ಸುನೀಲ, ಆಮೇಲೆ ನಮ್ಮ ಸುಮನು. ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು ನಿಲ್ಸು ಬ್ಯಾಕ್ ಬಾ. ಇವರಲ್ಲಿ ನಾವು ಹುಡುಗಿರ್ನ ಹುಡುಕ್ಬೇಕೆ ಹೊರ್ತು ನಾಟ್ ಹುಡುಗಿರಲ್ಲಿ ನೋ ವೇ ಅಟ್ ಆಲ್. ಬಿಡಿ ಮ್ಯಾಮ್ ಒರ್ಸ್ಕತ್ತೀನಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಆಕ್ಟ್ ಮಾತ್ರ ಸಖತ್ತಾಗಿತ್ತು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದೆ. ಆ್ಯಂಡ್ ಆ ಫೀಲ್ ಆಗಿರ್ಬೋದು, ಆ ಎಕ್ಸ್ಪ್ರೆಷನ್ ಆಗಿರ್ಬೋದು. ನೀನು ಹುಡುಗಿನೇ ಆದರೂ ಅಫ್ಕೋರ್ಸ್ ನಂಗೆ ಹುಡುಗಿ ಅಂತ ಎಲ್ಲೂ ಅನಿಸಿಲ್ಲ. ಆ ಕೂದಲು ಯಾಕಪ್ಪ ಬಿಟ್ಕೊಂಡೊಳಗೆ ಒಂದು ಸ್ವಲ್ಪ ಟೈಮ್ ಮಾಡ್ಬೋದಾಗ. ನಮ್ಮ ಮೆಂಟರ್ ಹೇಳಿದ್ರು ಹಿಂಗನ್ನು ಅಂತ, ಅದಕ್ಕೆ ಬಿಡ್ಕೊ. ನಿಮ್ಮ ಮೆಂಟರ್ ಏನಾದರೂ ಇಲ್ಲಿ ಇರಬೇಕಾಗಿತ್ತು. ಅಫ್ಕೋರ್ಸ್ ಅವನಿಗೂ ಕ್ಲಾಸ್ ನಡೀತಾ ಇತ್ತು ಇಲ್ಲಿ. ಬಟ್ ಚೆನ್ನಾಗಿತ್ತು, ರಿಯಲಿ ಗುಡ್, ಸೂಪರ್. ಥ್ಯಾಂಕ್ ಯು. ಸೊ ಸಿದ್ದು ಬ್ರೋ, ನಿಮ್ಗೆ ಹೇಗೆ ಅನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಅಕ್ಷರ ಏನು ಹೆಸರಲ್ಲ, ಅಕ್ಷರ ಓವರಾಲ್ ಇವತ್ತಿನ ಆ್ಯಕ್ಟ್ಸಲ್ಲಿ ಮಧು ಆ್ಯಕ್ಟ್ ನನಗೆ ಲೈಕ್ 1 ಸೆಕೆಂಡ್ ಈ ಕಡೆ ಹೋಗ್ದಂಗೆ ಮಾಡಿದ್ದು. ಅದಾದ್ಮೇಲೆ ನಿಮ್ಮ ಆ್ಯಕ್ಟ್ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು. ಒನ್ ಥಿಂಗ್, ಐ ಲವ್ ದ ಇನ್ವಾಲ್ವ್ಮೆಂಟ್. ಆದರೆ ಎವ್ರಿ ಟೈಮ್ ಯು ಗೋ ಆನ್ ದ ನೀಸ್ ಪಟ್ ಅಂತ ಹೋದ್ರು ತಲೆನೇ ಕೆಡಿಸ್ಕೊಂತಲ್ಲ, ಹೋಗ್ತೀನಿ ಅಷ್ಟೇ ಕೆಳಗಡೆ. ಸಾಕಾಗಿತ್ತು ಅದು ನನಗೆ. ಎವ್ರಿ ಟೈಮ್ ನೀವು ನೀಸ್ ಮೇಲೆ ಹೋದಾಗೆಲ್ಲ ಅಯ್ಯೋ ಅಂತ ಅನಿಸಿದೆ. ಬಟ್ ಸ್ಟಿಲ್ ಆ ಇನ್ವಾಲ್ವ್ಮೆಂಟ್ ಚೆನ್ನಾಗಿತ್ತು. ಆಮೇಲೆ ಯಶ್ ಸರ್ ಗೂಗ್ಲೆಲ್ಲ ಆಸಿ ನನ್ನ ಫೇವ್ರೇಟ್. ನನ್ನ ಸಿನಿಮಾ ನನಗೆ ಯೂಶ್ವಲಿ ನಂಗೆ ಗೊತ್ತಿಲ್ಲ, ಪಾರುದಾರ ಯಾರು ನೋಡಿದರೆ ಸುಮಾರು ಸತಿ ಬರೀ ಕುಡ್ಕೊಂಬರೋ ಸೀನೇ ಬರೀತಿದ್ರು ನನಗೂ ಇಷ್ಟ ಆ ಥರ ಸೀನ್ಸು. ಆ್ಯಂಡ್ ಇವತ್ತು ನೀವು ಪರ್ಫಾರ್ಮ್ ಮಾಡಿ ನೋಡಿರೋದು, ನಾನು ಹೆಂಡ್ತಿನ ಬಿಟ್ಟರೆ ನಿಮ್ಮನ್ನೇ ನಾನು ಅಷ್ಟು ಇಷ್ಟಪಟ್ಟು ನೋಡಿರೋದು ಕುಡಿಯೋ ಸೀನಲ್ಲಿ. ನೀವೇನಾದ್ರು ಪ್ರಿಯಾ ಕುಡಿಯೋದು ಆ್ಯಕ್ಟ್ ಮಾಡೋದು ನೋಡಿದರೆ, ಶಿ ಆ್ಯಕ್ಟ್ಸ್ ಫ್ಯಾಂಟಾಸ್ಟಿಕ್ ಇನ್ ದ್ಯಾಟ್. ನಾನು ನೋಡಿದ್ದೀನಿ, ಪ್ರಿಯ ಸಖತ್ತಾಗಿ ಮಾಡಿದಾಳೆ. ಹುಡುಗಿ ತುಂಬ ನಂಗೆ ಗೊತ್ತಿಲ್ಲ ಅದರಲ್ಲಿ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ, ಬಟ್ ನೀವು ಸೂಪರ್ ಆಗಿ ಮಾಡಿದ್ರಿ, ಸಖತ್ ಇಷ್ಟ ಆಯಿತು. ಆ್ಯಂಡ್ ಅಕ್ಷರ ಅವರೇ, ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಹೆಸರು ಸುವರ್ಣಾಕ್ಷರದಲ್ಲಿ ಬರೆಯೋ ದಿನಗಳು ಬರುತ್ತೆ. ಮೆನ್ಷನ್ ನೀನು ಹುಡುಗಿಯಾಗಿ ಕನ್ವರ್ಟ್ ಆದರೆ ಮಾತ್ರ. ಬಿಡಿ ಮ್ಯಾಮ್ ಆಗೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಮ ಸ್ಪಾಂಟೇನಿಟಿ ಸಖತ್ತಾಗಿದೆ, ನೀವು ಆ್ಯಂಕರಿಂಗ್ ಕೂಡ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ಸುಮನ್ ಅವ್ರನ್ನ ಕರಿತೀರಿ. ಥ್ಯಾಂಕ್ ಯು ಸೋ ಮಚ್. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿಗೆ ಬಂದರೆ ಅವಳು ನನಗೂ ಗೊತ್ತು, ಅವಳು ಬರಳು ನನ್ನ ಸ್ವಪ್ನ. ಓಯ್ ಸಂದೀಪ, ಬಾಯ್ಲಿ ಬಾಟ್ಲೆ ತಲೆಗೆ ಹೊಡಿತೀನಿ. ಬರೋ ಇಲ್ಲಿ, ಬಾ, ಕೆಲಸ ಇದೆ, ಬಾ ನಿಂತ್ಕೋ. ಯಾರು ನೋಡ್ತಿಲ್ಲ.
ಪಾಪ ಪರಿಹಾರ ಕಣಪ್ಪ, ಪಾಪ ಪರಿಹಾರ. ಸಂದೀಪ, ನೀನ್ ನನ್ನ ಲೈಫಲ್ಲಿ ಶನಿ ಮಹಾತ್ಮ ಆಗ್ಬಿಡ ಕಣಪ್ಪ. 2 ವರ್ಷದ ಕೆಳಗೆ ನೀನು ಮುಟ್ಟಿದ್ದು ನನ್ನ ಲೈಫು ಎಲ್ಲ ಸ್ಕ್ರ್ಯಾಪ್ ಆಗಿ ನನ್ನ ಲೈಫಲ್ಲಿ ನೆಮ್ಮದಿನೇ ಇಲ್ಲ. ಅದಕ್ಕೆ ನೀ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಕಣಪ್ಪ. ಒಂದೇ ಒಂದ್ಸಲ ನನ್ನ ತಲೆ ಮುಟ್ಟಿ ಕ್ಷಮಿಸಿದ್ದೀನಿ ಅಂತ ಹೇಳು. ಸ್ವಾತಿ ಅಲ್ಲೇ ಇದ್ದಾಳೆ, ಅವಳ ಮನ್ಸು ಬದಲಾಯಿಸ್ಕೊಂಡು ಬಂದು ನನ್ನ ಪ್ರೀತಿನ ಒಪ್ಕೊಂಡ್ರೂ ಒಪ್ಕೋಬಹುದು. ಏನೋ ಯೋಚನೆ ಮಾಡ್ತಿದ್ಯಾ? ಕ್ಷಮಿಸಿದ್ದೀನಿ ಅಂತ ಹೇಳ, ಏನ ನಿನ್ ಪ್ರಾಬ್ಲಮ್? ನಿನ್ ಲೈಫಲ್ಲಿ ಏನ್ ಪ್ರಾಬ್ಲಮ್ ಇದ್ರೆ ಹೇಳ, ನಾನ್ ಸಾಲ್ವ್ ಮಾಡ್ತೀನಿ. ಏನ್ ಕೆಲಸ ಮಾಡ್ತಾ ಇದೀಯೋ? ಕೆಲಸ ಹುಡುಕ್ತಾ ಇದೀಯಾ? ಅಯ್ಯ, ನೀನ್ ಕೆಲಸ ಕೊಡ್ಸಿದ್ರೆ ಕ್ಷಮಿಸಿದ್ದೀನಿ ಅಂತ ಹೇಳ್ತೀಯಾ? ಅಲೋ ಮೂರ್ತಿ, ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದಾನೆ, ಅವನೊಂಥರ ದೇವಮಾನವ ಇದ್ದಂಗೆ. ಅವನ ಕಳಿಸ್ತೀನಿ. ಒಂದು ಕೆಲಸ, 1 ಲಕ್ಷ ರೂಪಾಯಿ ಸಂಬಳ. 1 ಲಕ್ಷ ರೂಪಾಯಿ ಓಕೆನಾ? 1 ಲಕ್ಷ ಕೊಟ್ಬಿಡಿ. ಓಕೆ, ಥ್ಯಾಂಕ್ ಯು. ಈಗಲಾದ್ರೂ ಕ್ಷಮಿಸಿದ್ದೀನಿ ಅಂತ ಹೇಳೋ 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 ಎತ್ತು ಹೇಳಲೇ. ಕ್ಷಮಿಸಿ ಬಿಡಲೇ ನಾನೇ ಸೋತು, ಕೈ ಚಾಚಲೇ ಎಲ್ಲ ಮರೆತು. ಅವಳು ಕಾಲು ಹಿಡ್ಕೊಂಡು ನನ್ನ ಕಣ್ಣೀರಲ್ಲ ಕಾಲು ತೊಳ್ಳು ನನಗೆ ಕ್ಷಮಿಸಲ್ಲ. ಅವಳು ಕಣ್ಣನ್ನ ಅಷ್ಟೊಂದು ಸಣ್ಣನಾಗ್ಬಿಟ್ಟಿದ್ದೀನಿ. ದ ಫೇಮಸ್ ಬಿಸ್ನೆಸ್ ಮ್ಯಾನ್ ಶರತ್, ಅವಳ ಕಣ್ಣಲ್ಲಿ ಒಬ್ಬ ಆರ್ಡಿನರಿ ಈಗೋಯಿಸ್ಟಿಕ್ ಚಪ್ಪರ್. ಏನೋ ಚಪ್ಪರ್. ನೀನ್ ಲವ್ ಮಾಡಿದ್ಯಾ? ಮಾಡಿಲ್ವಾ? ವೆರಿ ಗುಡ್. ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಲವ್ ಸ್ಟಾರ್ಟ್ ಆದಾಗ ಜಾಕಿ, ಲವ್ ಫೇಲ್ಯೂರ್ ಆದಾಗ ತಿರ್ಬೋಕಿ. ನಂತರ ಓ ಏನಂತ ಹೇಳ್ತೀಯಪ್ಪ ನೀನು? ಶರತ್ ತುಂಬಾ ಒಳ್ಳೆಯವನು, ನನ್ಗೊಂದು ಕೆಲಸ ಕೊಡಿಸ್ತಾ ಅವ್ನು ಪವಿತ್ರವಾದ ಪ್ರೀತಿನ ಒಪ್ಕೊ ಅಂತ ಹೇಳ್ತೀಯಾ? ಸತ್ಯ ಅರ್ಥ ಆಗೋಯ್ತು ಕಣ. ಹುಡುಗಿರು ಮರಿಬೇಕು ಅಂತ ಫಿಕ್ಸ್ ಆದ್ರೆ ನಮ್ಮ ಮನೆ ಬರ ಬೇಕಾ ಬಿಟ್ಟಿ ಬರ್ದಿರೋ ಬ್ರಹ್ಮ ಬಂದ್ರು ಬದಲಾಯಿಸಕ್ಕಾಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ನಾನು ಹಾಕಿರೋ ಬ್ಲೇಸರು, ಕೊಟ್ಟಿರೋ ವಾಚ್ ಎಲ್ಲ ನಮ್ಮ ಹುಡುಗಿ ಕೊಟ್ಟಿರೋದು. ಆದ್ರೂ ಅವಳದೇನು ತಪ್ಪಿಲ್ಲ ಕಣೋ. ಅವಳು ಮಾಡಿದ್ದೆ ಸರಿ. ಪ್ರೀತಿ ಅಂದ್ರೇನು, ಪ್ರೀತಿ ಹುಡುಗಿ ಹೆಂಗ್ ನೋಡ್ಕೊಬೇಕು ಅಂತ ಗೊತ್ತಿಲ್ಲ. ಅವಳು ತುಂಬಾ ಪ್ರೀತಿ ಮಾಡ್ಬಿಟ್ಟೆ, ಅಷ್ಟೇ ಅವಳಿಗೆ ನೋವು ಕೊಟ್ಬಿಟ್ಟೆ. ಈಗ ನೋಡು, ಅವಳನ್ನ ಎದುರಿಗೆ ಬಂದ್ರು ಅವಳನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬೋಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ನ ಪಾಲಿಗೆ ಬೆಂಕಿ ಹಾಕ. ಅವಳಗ್ ಸಿಗಲ್ಲ ಕಣ. ಅದೇ ನಾನು ಅವಳ ಮರೆಯಲ್ಲ, ಅವಳಗ್ ಸಿಗಲ್ಲ. ಅವಳ ಬರೆಯಕ್ಕಾಗಲ್ಲ, ಸಿಗಲ್ಲ, ಬರೆಯಲ್ಲ. ಕ್ಷಮಿಸಿ ಬಿಡಲೇ ನಾನೇ ಸೋತು, ಕೈ ಚಾಚಲೇ ಎಲ್ಲ ಮರೆತು. ವಾವ್, ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ರಿ ನೀವಂತೂ. ಆ್ಯಂಡ್ ಹ್ಯಾಟ್ಸ್ ಆಫ್ ನಿಮ್ಮ ಟೈಮಿಂಗ್ ಸೆನ್ಸಿಗೆ. ಆ್ಯಂಡ್ ಸಕ್ಕದ ಪರ್ಫಾರ್ಮೆನ್ಸ್ ಮಾಡಿದ್ರಿ. ಆ್ಯಂಡ್ ಮ್ಯಾಮ್, ನಿಮಗೆ ಹೇಗೆ ಅನ್ನಿಸ್ತು ಇವರ ಈ ಒಂದು ಲವ್ ಸ್ಟೋರಿ? ಆ್ಯಕ್ಚುಲಿ ಸುಮನ್ ತುಂಬ ಕ್ಯೂಟ್, ಅವನು ಒಂಥರ ಕ್ಯೂಟ್ ಆ್ಯಂಡ್ ಬಬ್ಲಿ ಥರ ಅವನು. ಸೊ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಅಕ್ಷರ ಆ್ಯಂಡ್ ಸುಮನ್ ಇವನ್ನ ಲೇಡಿ ಗೆಟಪ್ಪಲ್ಲಿ ನೋಡೋಕೆ ನಮ್ಗೆ ಇಷ್ಟ ಆಗುತ್ತೆ, ಅವ್ಳನ್ನ ಜೆಂಟ್ಸ್ ಗೆಟಪ್ಪಲ್ಲಿ ನೋಡೋಕ್ಕೆ ನಮಗೆ ಟಾಮ್ ಬಾಯ್ ಥರ ನೋಡೋಕ್ಕೆ ಇಷ್ಟ ಆಗುತ್ತೆ. ಸೊ ನಾವು ತುಂಬ ಲಾಸ್ಟ್ ವೀಕ್ ಮೆಗಾ ಆಡಿಷನ್ಸಲ್ಲೆಲ್ಲ ತುಂಬ ಸ್ವೀಟಾಗಿ ನೋಡಿದ್ದೀವಿ ನಾವು ಸುಮನನ್ನು. ಸೊ ತುಂಬ ಹಾಟಾಗಿ ನೋಡಿದ್ದೀವಿ. ಸೊ ಇಲ್ಲಿ ಒಂಥರ ಕ್ಲಾಸ್ ಆಗಿತ್ತು. ನಿಜವಾಗ್ಲೂ ಸುಮನ್, ನಿನ್ನ ಕ್ಯಾಪಬಿಲಿಟಿಗಿಂತನೂ ನೀನು ತುಂಬ ಚೆನ್ನಾಗಿ ಪ್ರಯತ್ನ ಮಾಡಿದ್ಯಾ. ಸೂಪರ್. ಮಹೇಶ್ ಸರ್, ನಿಮಗೆ ಹೇಗೆ ಅನ್ನಿಸ್ತು ಈ ಪರ್ಫಾರ್ಮೆನ್ಸ್? ಆಯುಷ್ಮಾನ್, ಆಯ್ತು ಸರ್. ಚೆನ್ನಾಗಿ ಮಾಡಿದೆ ಅಪ್ಪೆ. ಲಾಸ್ಟ್ ಮೆಗಾ ಆಡಿಷನಲ್ಲಿ ಹುಡುಗಿ ಗೆಟಪ್ ಮಾಡಿದಾರ, ಚೆನ್ನಾಗಿ ಮಾಡಿದ್ದ. ಹಾಟ್ ಆಗಿ. ನನ್ನ ಮಚ್ಚೆ ಮೇಲೆ ಕಣ್ಣಿತ್ತು ನಿಮಗೆ? ನಂಗೆ ಕಣ್ಣಿರ್ಲಿಲ್ಲ, ಅದಕ್ಕೆ ನಂಗೆ ಕಣ್ಣಿಗೆ ಕಾಣಿಸ್ತು.
ಕಣ್ಣಿರ್ಲಿಲ್ಲ. ರಾಂಗ್ ಸ್ಟೇಟ್ಮೆಂಟ್ ಅಲ್ಲ, ಇದು ಆಫ್ ದ ಸ್ಕ್ರೀನ್ ಆಗಿದ್ರೆ ರೈಟ್ ಸ್ಟೇಟ್ಮೆಂಟ್ ಆಗ್ತಿತ್ತು, ಈಗ ಆನ್ ಸ್ಕ್ರೀನ್ ಅಲ್ವಾ? ಇಲ್ಲ, ಆ್ಯಕ್ಚುಲಿ ಕಣ್ಣಿರ್ಲಿಲ್ಲ, ನಂಗೆ ಕಣ್ಣು ಕಾಣಿಸ್ತು. ಅದು ನಮ್ಮ ಪ್ರವೀಣ್ಗೆ ಹೇಳಿದೆ, ಪ್ರವೀಣ್ ತೀರಾ ಅಬ್ಸರ್ವ್ ಮಾಡಿದ್ರು. ಫಸ್ಟಿಂದ ಎಂಡೋರ್ಗು ಏನು ಕ್ಯಾರಿ ಮಾಡಿದ್ರೆ ಕೆಲವೊಂದ್ಸಲಿ ಅದು ಕೆಲವೊಂದು ಆಗುತ್ತೆ, ಪಾರ್ಟ್ ಆಫ್ ದ ಇದು. ಬಟ್ ಡಿಡ್ ವೆಲ್, ಆಲ್ ದ ಬೆಸ್ಟ್. ನಿನ್ನ ಮುಂದೆ ಇದೆ ದಾರಿ ತುಂಬ. ಸಿದ್ದು ಬ್ರೋ, ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ಸುಮನ್ ನನಗೆ ಜೂನಿಯರ್ ರಾಕಿ ಬಾಯ್ ನೋಡ್ದಂಗೆ ಆಯ್ತು. ಇದರಲ್ಲಿ KGF ಅಲ್ಲಿ ಚೋಟು ಜೂನಿಯಾ ಅಂತ ಹೇಳ ಅದೆಲ್ಲ ನಿಮ್ಮ ಥರನೇ ಇದ್ದಾರೆ ಹುಡುಗ. ಆ್ಯಕ್ಚುಲಿ ಇವಾಗ ಐ ಥಿಂಕ್ ಇಸ್ ಗ್ರೋನ್ ಅಪ್. ಐ ಥಿಂಕ್ ಅಕ್ರೋಬ್ಯಾಟ್ಸ್ ಎಲ್ಲ ಮಾಡ್ತಾರೆ, ನಿಮ್ಮ ಥರನೇ ಕಾಣಿಸ್ತಾರೆ. ಓಕೆ, ಕೀಪಿಂಗ್ ಅಸೈಡ್, ನಿಮ್ಮ ಆ್ಯಕ್ಟಿಗೆ ಬಂದರೆ ನಿಮ್ಮಲ್ಲಿ ನಿಮ್ಮದೇ ಆದ ಒಂದು ಸ್ಟೈಲ್ ಇದೆ, ನಿಮ್ಮದೇ ಆದ ಒಂದು ಆ್ಯಕ್ಟ್ ಇದೆ, ನಿಮ್ಮದೇ ಆದ ಒಂದು ಧ್ವನಿ ಇದೆ. ಐ ಥಿಂಕ್ ಅದು ಇಟ್ಸ್ ಎ ಪ್ಲಸ್ ಪಾಯಿಂಟ್ ಒಂಥರ. ಬಟ್ ಇಲ್ಲಿ ಯಶ್ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ವಿ, ಒಬ್ವಿಯಸ್ಲಿ ಅವ್ರನ್ನ ಸ್ವಲ್ಪ ಇಮಿಟೇಟ್ ಮಾಡೋದಾಗಲಿ, ಅವ್ರ ಎಸೆನ್ಸ್ನ ತರೋದಾಗಲಿ, ಅಥವಾ ಆ ಸಿನಿಮಾದು ಒಂದಿಷ್ಟು ಜಿಸ್ನ ತರೋಕ್ಕೇನೆ ಈ ಒಂದು ರೌಂಡಿನ ಪ್ರಯತ್ನ. ಬಟ್ ಸ್ಟಿಲ್ ನಿಮ್ಮಲ್ಲಿ ಏನೋ ಒಂದು ಇನ್ಫೆಕ್ಷಿಯಸ್ ಎನರ್ಜಿ ಇದೆ ವಿಚ್ ಕಾಂಟ್ ಲೆಟ್ ಯು ಗೋ, ಲೈಕ್ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅದು. ಸೊ ಅದು ಒಳ್ಳೇದದು ಒಂದು ಕಡೆ. ಇವತ್ತಿನ ಆ್ಯಕ್ಟ್ ಫಾರ್ ಮೀ ಇಟ್ ವಾಸ್ ಎ ಡೀಸೆಂಟ್ ಆ್ಯಕ್ಟ್. ದರ್ ಇಸ್ ರೂಮ್ ಫಾರ್ ಇಂಪ್ರೂವ್ಮೆಂಟ್ಸ್ ಅಂತ ಅನಿಸ್ತು ನನಗೆ. ಅದು ಬಿಟ್ಟರೆ ನಿಮ್ಮದೇ ಆದಂಥ ಒಂದು ಸ್ಟೈಲ್ ಇದೆ, ಒಳ್ಳೆ ಹೀರೋ ಥರ ಮಾಡ್ತೀರಾ ನೀವು. ಸೊ ಐ ಥಿಂಕ್ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಗೆ ಆ ರೂಮ್ ಆಫ್ ಇಂಪ್ರೂವ್ಮೆಂಟ್ಸ್ ಆಮೇಲೆ ಗ್ರೋತ್ ಡೆಫಿನೆಟ್ಲಿ ಕಾಣಿಸುತ್ತೆ ನನಗೆ. ಐ ವಿಶ್ ಯು ದ ಬೆಸ್ಟ್. ಡ್ಯಾನ್ಸರಾ ನೀವು? ಇಲ್ಲ ಸರ್. ಓಕೆ, ಬಟ್ ಸ್ಟಿಲ್ ಡ್ಯಾನ್ಸ್ ನೋಡಿದ್ರೆ ಗ್ಯಾರಂಟಿ. ಓಕೆ, ಬಟ್ ಸ್ಟೈಲ್ ಇದೆ, ಆ ಸ್ಟೈಲ್ ಇದೆ ನಿಮ್ಮಲ್ಲಿ, ಒಳ್ಳೆ ಸ್ಮೈಲ್ ಇದೆ. ಆ್ಯಂಡ್ ಅವ್ರು ಹೇಳಿದಂಗೆ ಖಂಡಿತ ಬೆಳೆಯುವ ಎಲ್ಲ ಲಕ್ಷಣಗಳಿದೆ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು. ಈಗ ನಿಮ್ಮ ಕಾಂಪಿಟೇಟರ್ ಆಗಿರುವಂತಹ ಅಕ್ಷರ ಅವ್ರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಅಕ್ಷರ ಆನ್ ಸ್ಟೇಜ್. ಮಹಾನ್ ಕಿಲಾಡಿ ಓಕೆ, ಈ ವಾರದಲ್ಲಿ ಎಲ್ಲಾ ಪರ್ಫಾರ್ಮೆನ್ಸ್ಗಳು ರೋಚಕವಾಗಿತ್ತು. ಅದರಲ್ಲಿ ಯಾರು ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡಿದ್ರೋ ಅವರಿಗೆ ನಮ್ಮ ಮಿಂಚು ಮ್ಯಾಮ್ ಕಡೆಯಿಂದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅನ್ನೋ ಅವಾರ್ಡ್ ಸಿಗ್ತಾ ಇದೆ. ಸೊ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಆಗ್ತಿದ್ದಾರೆ ಮಿಂಚು ಮ್ಯಾಮ್? ನಾವು 3 ಜನನು ಡಿಸೈಡ್ ಮಾಡಿರೋದು ಇದು. ಸೊ ಇವತ್ತಿನ ಬೆಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಅಬ್ವಿಯಸ್ಲಿ. ಅದರಲ್ಲಂತೂ ಟಾಪ್ 3 3 ಜನ ಇದ್ರಿ. ಅದರಲ್ಲಿ ಒಬ್ಬರನ್ನ ನಾವೆಲ್ಲ 3 ಜನ ಸೇರಿ ಸೆಲೆಕ್ಟ್ ಮಾಡಿರೋದು ಅಂದರೆ ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಲಕ್ಕಿ. ಓಕೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ಗೆಸ್ಟ್ ಆಗಿರುವಂತಹ ನಮ್ಮ ಸಿದ್ದು ಬ್ರೋ ಅವರು ನಮ್ಮ ಲಕ್ಕಿ ಅವ್ರಿಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅನ್ನೋ ಒಂದು ಅವಾರ್ಡ್ನ ಕೊಡೋದಕ್ಕೆ ಬರ್ತಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಸರ್. ಬನ್ನಿ ಜರ ಚಪ್ಪಾಳೆ. ಓಕೆ, ಲಕ್ಕಿ ಅವರೇ, ಹೇಗೆ ಅನಿಸ್ತಾ ಇದೆ ನಿಮಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ವೀಕ್ ಸಿಕ್ಕಿದೆ? ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ನಾನೇ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ತೊಗೊಳ್ತೀನಿ ಅಂತ. ಫಸ್ಟ್ ಆಫ್ ಆಲ್ ನಾನು ಮಿಂಚು ಅಕ್ಕನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಫ್ರೆಂಡ್ ಹೇಳ್ತಾ ಇದ್ದ ಯೂಟ್ಯೂಬ್ ಅಂದ ತಕ್ಷಣ ಅಂದರೆ ಮೈಂಡ್ ಸೆಟ್ಟೇ ಬೇರೆ ಇತ್ತು ಒಂದು. ಯೂಟ್ಯೂಬಲ್ಲಿ ಏನು ಹೋಗ್ತೀಯಾ ಬಿಡು, ಬೇರೆ ಸಿನಿಮಾಗಳ ಆಪರ್ಚುನಿಟಿ ಇದೆಯಲ್ಲ, ಏನು ಅದೆಲ್ಲ ಶೂಟಿಂಗ್ ಬಿಟ್ಟು ಯಾಕೆ ಹೋಗ್ತೀಯಾ ಅಂತಿದ್ದ. ಬಟ್ ನನಗೆ ಇದು ತೊಗೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಅಕ್ಕ. ಯಾಕಂದರೆ ನೀವು ನನ್ನಂಥ ಯುವ ಕಲಾವಿದರಿಗೆ ಒಂದು ಒಳ್ಳೆ ವೇದಿಕೆ ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಕೇಳ್ಕೊಳ್ಳೋಕ್ಕೆ. ಮಹಾನ್ ಕಿಲಾಡಿ ಮುಂದೆ ಇನ್ನೂ ಸೀಸನ್ 10 ಅಲ್ಲ, ನಾನು ಇನ್ನೂ ನೋಡಬೇಕು. ಆ ಸೀಸನ್ಗೆ ಒಳ್ಳೆ ಬೆಳೆಸ್ರಿ ಅಂತ ಹೇಳಿ ನಂಗೆ ಮಾತು ಬರ್ತಾ ಇಲ್ಲ. ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಸೀನಿಯರ್ ಆಗಿರುವಂತಹ ಮಿಂಚು ಮ್ಯಾಮ್ ಹಾಗೆ ನಮ್ಮ ವೇದಿಕೆಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರುವಂತಹ ನಮ್ಮ ಸಿದ್ದು ಸರ್, ಇವರಿಬ್ರು ಕೂಡ ಒಂದು ರೊಮ್ಯಾಂಟಿಕ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ? ಸೊ ಬನ್ನಿ ಜರ ಚಪ್ಪಾಳೆ. ಜಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ,
ಸಿದ್ದು, ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಲೈಕ್ ಬುಡ್ಡೀಸ್ ಥರ, ನಾವು ಒಂಥರ ಒಳ್ಳೆ ಸ್ನೇಹಿತರು 6 ವರ್ಷದಿಂದ. ಡಿ ಕೆ ಡಿಯಿಂದ ಪರಿಚಯ. ಎಸ್, ಇಬ್ರು ಬೇರೆ ಬೇರೆ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದೀವಿ, ಬಟ್ ಸ್ಟಿಲ್ ಮಿಂಚು ಈ ಥರ ಮಾಡ್ತೀನಿ ಅಂದ ತಕ್ಷಣ ಐ ಫೆಲ್ಟ್ ರಿಯಲಿ ಪ್ರೌಡ್. ಯಾಕಂದರೆ ಇವ್ರು ಹೇಳಿದ್ರು ಯೂಟ್ಯೂಬ್ ಅಂತ ಯಾರೋ ಹೇಳಿದ್ರು ಅಂತ. ಒಂದು ವಿಷಯ, ವೇದಿಕೆ ಅನ್ನೋದು ಯಾವುದೇ ಆಗಿರ್ಬೋದು ಆಯಿತಾ, ಬಟ್ ಆದರೆ ಇದು ನಮಗೆ ರೀಅಶ್ಯೂರೆನ್ಸ್ ಕೊಡುತ್ತೆ ದಟ್ ವಿ ಆರ್ ಅಲೈವ್, ವಿ ಆರ್ ಡೂಯಿಂಗ್ ಸಮಥಿಂಗ್ ಅಂತ. ಇವತ್ತು ನಿಮ್ಗೆ ಏನೋ ಒಂದು ಅವಾರ್ಡ್ ಬಂದಿದೆ ಅಲ್ವಾ, ಇದು ನಿಮಗೆ ರೀಅಶ್ಯೂರೆನ್ಸ್ ಕೊಡುತ್ತೆ ದಟ್ ಎಸ್ ಇವತ್ತೇನೋ ಮಾಡಿದೆ ಅಂತ. ಓಕೆ, ಲೆಟ್ಸ್ ನಾಟ್ ಟೇಕ್ ಇಟ್ ಆಸ್ ಅಚೀವ್ಮೆಂಟ್, ಬಟ್ ಲೆಟ್ಸ್ ಟೇಕ್ ಇಟ್ ಆಸ್ ಅಕಂಪ್ಲಿಷ್ಮೆಂಟ್. ಸೊ ವೇದಿಕೆ ಅನ್ನೋದು ಯಾವುದೇ ಆಗಿರ್ಬೋದು, ನಮ್ಮ ಕೆಲಸ ನಿರಂತರವಾಗಿ ಮಾಡ್ತಿರೋಣ. ನಾನು ಕೂಡ ಅದೇ ಮಾಡ್ಕೊಂಡ್ಬಂದಿದ್ದೀನಿ, ಇವಾಗಲೂ ಮಾಡ್ತಾ ಇದ್ದೀನಿ. ನಾನು ಬಂದು ಏನಂದರೆ ಇವತ್ತು ತುಂಬ ಕಲಿತೆ. ನಿಮ್ಮನ್ನೆಲ್ಲ ನೋಡಿ ಏನೇನೋ ಒಂದು ಚಿಕ್ಕ 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 ವಿಷಯಗಳು ಗೊತ್ತಿಲ್ಲ, ನಾನು ಪ್ರತಿದಿನ ಕಲಿಕೆ ಅಂತ ನಾನು ಭಾವಿಸ್ತೀನಿ. ನಿಮ್ಮಂದು ಎಲ್ಲರಿಂದನೂ ಏನೋ ಒಂದು ಕಲ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲರಿಗೂ ಸಾರಿ ಕೇಳಬೇಕಂತ ನನಗೆ ಆಸೆ ಆಗ್ತದೆ. ಯಾಕಂದರೆ ಅಲ್ಲಿ ಕುತ್ಕೊಳ್ಳೋ ಅರ್ಹತೆ ನನಗೆ ಇದೆಯಲ್ಲ ನನಗೆ ಗೊತ್ತಿಲ್ಲ. ಆದರೆ ಓಕೆ, ಒಂದಿಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದೀನಿ. ಹೌದು, ನಾವು ಮನುಷ್ಯರಾಗಿ ನಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಬೇಕು. ಒಂದು ಇನ್ಫಾರ್ಮೇಷನ್ ನಮಗೆ ಸಿಗ್ತಾ ಇದ್ದಾರೆ ಹ್ಯಾಂಡ್ ಟು ಹ್ಯಾಂಡ್, ಅವಾಗಲೇ ನಾವು ಬೆಳಗ್ಗೆ ಸಾಧ್ಯ. ಹೌದು, ಈಗ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲನೂ ಗೊತ್ತು. ಸೋಷಿಯಲ್ ಮೀಡಿಯಲ್ಲಿ ದಿನ ಯಾರಾದರೂ ಮೋಟಿವೇಶನ್ ಕೊಡ್ತಾನೆ, ದಿನ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ. ಬಟ್ ಒಂದು ವೇದಿಕೆಯಲ್ಲಿ ಯಾರೋ ಒಬ್ಬರು ಚಿಕ್ಕವರು ದೊಡ್ಡವರು ಯಾವುದೋ ಒಂದು ಒಳ್ಳೆ ವಿಷಯ ಹೇಳ್ಕೊಟ್ಟಾಗ ಕಲಿಯೋಕ್ಕೂ ಖುಷಿ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಈ ಥರ ಒಂದು ವೇದಿಕೆಯಲ್ಲಿ ಮಾತಾಡೋಕ್ಕೂ ಭಾಳ ಖುಷಿ ಆಗುತ್ತೆ. ಸೊ ಇದೊಂದು ಆಪರ್ಚುನಿಟಿ ಮಾಡಿಕೊಟ್ಟಂಥ ಮಿಂಚು ಹಾಗೆ ಇಡೀ ತಂಡಕ್ಕೆ, ಆ್ಯಂಡ್ ಡೆಫಿನೆಟ್ಲಿ ಮೈ ಬ್ರೋ ಮಹೇಶ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರೆದಿದ್ದಕ್ಕೆ. ತುಂಬ ಖುಷಿ ಆಯ್ತು ಇವತ್ತು. ನಾನು ಸಿದ್ದು ಬಗ್ಗೆ ಒಂದು ವರ್ಡಲ್ಲಿ ಹೇಳಬೇಕಂದ್ರೆ ವೆರಿ ಗುಡ್ ಹ್ಯೂಮನ್ ಬೀಯಿಂಗು. ಸೊ ಇವನ್ ಥರ ಒಂದು ಹಂಬಲ್ನೆಸ್ ಅಂತಾರಲ್ಲ, ಆ್ಯಂಡ್ ವೆರಿ ಡೌನ್ ಟು ಅರ್ತ್. ಈಗ ಒಂದಷ್ಟು ಜನ ಸಿನಿಮಾ ಮಾಡಿದ್ದೀನಿ ಅಂದ ತಕ್ಷಣ ತಲೆಗೆರ್ಸ್ಕೊಂಡ್ಬಿಡ್ತಾರೆ. ಅಷ್ಟೆಲ್ಲ ಬೇಡ, ನಮ್ಮಲ್ಲೇ ಎಷ್ಟೋ ಜನ ಇದ್ದಾರೆ ಮಹಾನ್ ಕಿಲಾಡಿಗಳಲ್ಲೇ. ಸೊ ತುಂಬ ಹೊಗಳು ಬಿಟ್ವಿ ಅಂದರೆ ಅದೊಂದು ಸ್ವಲ್ಪ ತಲೆಗೇರಿಸ್ಕೊಂಡ್ಬಿಡ್ತಾರೆ. ಸೊ ಸಿದ್ದು ವೆರಿ ಟ್ಯಾಲೆಂಟೆಡ್ ಪರ್ಸನ್. ಏನು ಬರಲ್ಲ, ಮಿಮಿಕ್ರಿ ಬರಲ್ವಾ, ಆ್ಯಕ್ಟಿಂಗ್ ಬರಲ್ವಾ, ಡ್ಯಾನ್ಸ್ ಬರಲ್ವಾ, ಈಸ್ ವೆರಿ ಅದೇನೋ ಕಂಪ್ಲೀಷನ್ ಆಫ್ ಟ್ಯಾಲೆಂಟ್ ಅಂತ ಅಂದರೆ ನಮ್ಮ ಸಿದ್ದು. ಸೊ ಈ ಕಂಪ್ಲೀಷನ್ ಆಫ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್, ಸೀರಿಯಸ್ಲಿ. ಅಂದರೆ ಓಕೆ, ನನಗೇನಾಯಿತು ಅಂದರೆ ನಾನು ಹೇಳ್ತೀನಿ ಇನ್ನೊಂದು ಲಾಸ್ಟ್ ಕನೆಕ್ಷನ್ ಹೇಳ್ಬಿಡ್ತೀನಿ. ಐ ಡೋಂಟ್ ನೋ ಇಲ್ಲಿ ಎಷ್ಟು ಜನಕ್ಕೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇದೆ ಅಂತ. ಐ ಥಿಂಕ್ ಇಲ್ಲಿ ಯಾರಿಗೂ ಇಲ್ಲ ಆಯಿತಾ. ಎಲ್ಲರೂ ಇವನ್ ಫಾರ್ ಮಹೇಶ್ ಅವ್ರಿಗೆ ಯಾರಿಗೂ ಇಲ್ಲ. ನಾವೆಲ್ಲ ಹೆಂಗೆ ಬಂದಿದ್ದೀವಿ ಅಂದರೆ ಓಕೆ ಏನೋ ಮಾಡೋಣ ಅಂತ ಬಂದಿದ್ದೀವಲ್ವಾ. ಸೊ ಎಲ್ಲ ಮಾಡೋಣ ಅಂತ ಬಂದಿದ್ದೀವಿ, ಏನು ಕೊಟ್ಟರು ಮಾಡೋಣ ಅಂತ ಬಂದಿದ್ದೀವಿ. ಸೊ ನಾನು ಹಾಗೆ ಬಂದೆ. ಸೊ ವರ್ಸಿಟಾಲಿಟಿ, ಓಕೆ ವರ್ಸಿಟಾಲಿಟಿ ಅಂದರೆ ಇದೆ, ವರ್ಸಿಟಾಲಿಟಿ ಎಕ್ಸ್ಪ್ಲೋರ್ ಮಾಡಬೇಕಂತ ಗೊತ್ತಾಗಿದೆ ಅವಾಗ. ಸೊ ದಟ್ಸ್ ಅ ರೀಸನ್ ಈಗಲೂ ನಾನು ಸಿನಿಮಾ ನಾಯಕ ನಟನ ಕೂಡ ಮಾಡ್ತೀನಿ, ಯಾವ್ದಾರ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಸಿಕ್ಕರು ಮಾಡ್ತೀನಿ. ಸೊ ಪೋಷಕ ಪಾತ್ರ ಸಿಕ್ಕರು ಮಾಡ್ತೀನಿ. ಓಕೆ, ಚಿಕ್ಕ ಪಾತ್ರ ಅನ್ನೋಂಗಿಲ್ಲ, ಸಾರಿ, ಪೋಷಕ ಪಾತ್ರ ಇಲ್ಲ, ಹೌದು, ಯಾವುದೂ ಚಿಕ್ಕ ಪಾತ್ರ ಅಲ್ಲ. ಯಾಕಂದರೆ ರಂಗಿತ ರಂಗಲ್ಲಿ ನಂಗೆ ಸಿಕ್ಕಂಥ ಒಂದು ಪಾತ್ರ ನನ್ನ ಕೆರಿಯರ್ನ ರೂಪಿಸ್ಕೊಳ್ಳುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ಲ ತೊಗೊಂಡೋದು 2 ಸೀನ್ ಇದೆ ನಂಗೆ ಸಿನಿಮಾದಲ್ಲಿ. ಏನೋ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ 8 ಸೀನ್ ಮಾಡಿದ್ರು. ಸೊ ಸಿಗುವಂಥ ಚಿಕ್ಕ ಚಿಕ್ಕ ಪಾತ್ರ, ಚಿಕ್ಕ ಚಿಕ್ಕ ಒಂದು ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಐ ಡೋಂಟ್ ನೋ, ಮೇ ಬಿ ನಿಮ್ಮ ಮೂವೀಸಲ್ಲಿ ನಾವು ಆ್ಯಕ್ಟ್ ಮಾಡ್ತಿರ್ತೀವಿ ಆ್ಯಂಡ್ ನಮ್ಮ ಮೂವೀಸಲ್ಲಿ ನೀವು ಆ್ಯಕ್ಟ್ ಮಾಡ್ತಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಈ ವೇದಿಕೆಗೆ ಕಾಂಪಿಟೇಷನ್ ಶುರುವಾದ ಮೊದಲನೇ ಎಪಿಸೋಡ್ ಇದು. ಈ ಎಪಿಸೋಡ್ಗೆ ನೀನು ಒಂದು ಗೋಲ್ಡನ್ ಲೆಗ್ನ ಇಟ್ಟು ಹೋಪ್ಫುಲಿ ಎಲ್ಲ ಸಖತ್ತಾಗಲಿ. ಆಮೇಲೆ ಸರಿಯಾಗಿಲ್ಲ ಅಂದರೆ ನನ್ನ ಮಗ ಬಂದಿದ್ದ ಮೊದಲನೇ ಇಲ್ಲ, ಇದೊಂದು ಗೋಲ್ಡನ್ ಮೆಮೊರೀಸ್ ನಮ್ಮ ಮಹಾನ್ ಕಿಲಾಡಿ ಹಿಸ್ಟ್ರಿಲಿ ಒಂದು ಗೋಲ್ಡನ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಸಿದ್ದು ಬ್ರೋ. ಥ್ಯಾಂಕ್ ಯು. ಆ್ಯಂಡ್ ಡಿಂಪುಗೆ ನಾನು ಇವತ್ತು ಆ್ಯಕ್ಚುಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತೋರಿಸ್ತಾ ಇದ್ದೆ. ಹೌದು, ಪುಟ್ಟಿ ಚೋಟು ಇದ್ದಿದ್ದು ಇಷ್ಟೇ ಎಗಿರು ಬಂದು ಹಿಂಗೆ ಕೂತ್ಕೊಂಡು ನಾನು ಎತ್ಕೊಂತಿದ್ದೆ ಡಿಂಪುನ. ಅಂದರೆ ಇವಾಗ ಎತ್ಕೊಬೋದಿಲ್ಲ ಅಂತಲ್ಲ, ಬಟ್ ಆದರೆ ಡೆಫಿನೆಟ್ಲಿ ಇನ್ನೂ ತುಂಬ ಚಿಕ್ಕವಳಾಗಿ ನೋಡಿದ್ನಲ್ಲ. ಸೊ ಇವಾಗ ನಮಗೆ ಹೇಳ್ತಾ ಇದ್ರು ಎಷ್ಟು ಬೇಗ ಬೆಳೆದ್ಬಿಟ್ಟಪ್ಪ ಅಂತ. ನಮ್ಗೆ ಹೌದಾ ಅಂತ ಅನ್ಸೋದು. ಇವ್ರು ಹಂಗೆ ಇವಾಗ ನಮ್ಮ ಕಣ್ಣು ಮುಂದೆ ಹಂಗೆ ಬೆಳೀತಾ ಇದ್ದಾರೆ, ನಮ್ಗೆ ಖುಷಿ ಆಗ್ತಿದೆ. ಆ್ಯಂಡ್ ಡಿಂಪು ವೆರಿ ಹ್ಯಾಪಿ ಟು ಸಿ ಯು. ಆ್ಯಂಡ್ ಒಳ್ಳೆ ಶೋನ ಆ್ಯಂಕರಿಂಗ್ ಮಾಡ್ತಾ ಇದೆಯಾ. ಯು ಹ್ಯಾವ್ ಲಾಂಗ್ ವೇಸ್ ಟು ಗೋ. ಡೆಫಿನೆಟ್ಲಿ ಡ್ರಾಮಾ ಜೂನಿಯರ್ಸಲ್ಲೂ ತಿಂದಾಕೊಂಬಿಟ್ಲು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ನಮಗೆಲ್ಲ ಹೊಡೆದಾಕ್ಬಿಟ್ಲು. ನಮಗೆಲ್ಲ ಪ್ರೈಸೇ ಬರಲಿಲ್ಲ. ಐ ವಾಸ್ ನಾಟ್ ದ ಫೈನಲಿಸ್ಟ್, ಡಿಂಪು ವಿನ್ನರ್. ಸೊ ಇವತ್ತು ಈ ವೇದಿಕೆಯಲ್ಲಿ ಆ್ಯಂಕರಿಂಗ್ ಮಾಡ್ತಿದ್ಯಾ. ನಿಮ್ಮ ಪೇರೆಂಟ್ಸ್ಗೆ ಆ್ಯಕ್ಚುಲಿ ಹ್ಯಾಟ್ಸ್ ಆಫ್ ಹೇಳಬೇಕು. ಅವತ್ತಿಂದ ನೋಡ್ತಾ ಇದ್ದೀನಿ, ಪ್ರತಿದಿನ ಪುಷ್ ಮಾಡ್ತಾನೆ ಇರ್ತಾರೆ ಬ್ರೋ. ಹಾಸನಿಂದ ಬರ್ತಾರೆ ಇಲ್ಲಿ ಇಲ್ಲೆಲ್ಲ ಪಾಪ ಹುಡುಗಿದು ಶೂಟಿಂಗ್ ಮುಗಿಸು ಮನೆಗೆ ವಾಪಸ್ ಹೋಗ್ತಾರೆ. ಐ ಥಿಂಕ್ ದಟ್ ಸಪೋರ್ಟ್ ಎಲ್ಲರಿಗೂ ಸಿಗಲ್ಲ. ಫಸ್ಟ್ ಟೈಮ್ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂದಾಗ ನಮ್ಮ ಅಜ್ಜ ಏನಂತ ಗೊತ್ತಾ, ಹೆತ್ತು ಸುಳ್ಳು ಮಗನ ನಿನಗೆ ಯಾವನು ಹೇಳಿಲ್ಲ ಆ್ಯಕ್ಟಿಂಗ್ ಮಾಡಕ್ಕೆ, ಹೋಗಲೇ ನಡಿ ಅಂತ ಬೈದ್ಬಿಟ್ಟಿದ್ದಾರೆ ನನಗೆ. ಆ ಥರ ಒಂದು ಕಾಲದಲ್ಲಿ ಸೀರಿಯಸ್ಲಿ ಹ್ಯಾವ್ ಗ್ರೇಟ್ ಸಪೋರ್ಟ್. ಮಹಾನ್ ಕಿಲಾಡಿ ಬಗ್ಗೆ ನನಗೆ ಏನು ಖುಷಿ ಆಯಿತು ಅಂದರೆ, ಇಟ್ ಇಸ್ ಅ ಟ್ಯಾಲೆಂಟ್ ಹಂಟ್ ಶೋ. ಈ ನೆವರ್ ನೋ ಇಲ್ಲಿ ಯಾರು ಸೂಪರ್ ಸ್ಟಾರ್ ಆಗ್ತಾರೆ ನೆಕ್ಸ್ಟು ಅಂತ. ಸೊ ಇದು ಒಂದು ಒಳ್ಳೆ ವಿಚಾರ. ಇಟ್ಸ್ ವೆರಿ ಪಾಸಿಟಿವ್ ಥಿಂಗ್. ಸೊ ಇದರಲ್ಲಿ ನಾನು ಏನು ಹೇಳಿ, ಆಲ್ರೆಡಿ ಮಹಾನ್ ಕಾರ್ಯ ಮಾಡ್ತಾ ಇದ್ದಾರೆ, ಮಹಾನ್ ಕಿಲಾಡಿ ಮಾಡಿ. ಸೊ ನಮ್ಮ ಏನು ಮಾತುಗಳೇನು ದೊಡ್ಡದಾಗಲ್ಲ ಇಲ್ಲಿ. ಸೊ ಐ ಥಿಂಕ್ ಐ ವಿಶ್ ಯು ದ ಬೆಸ್ಟ್. ಅಷ್ಟೇ, ಏನೇ ಸಪೋರ್ಟ್ ಬೇಕಾದರೂ ಒನ್ ಕಾಲ್ ಅವೇ. ನಿಮಗೂ ಅಷ್ಟೇ, ಏನೇ ಇದ್ರೂ ಹೇಳಿ ಪ್ಲೀಸ್. ಲೆಟ್ಸ್ ಮೀಟ್, ಲೆಟ್ಸ್ ವರ್ಕ್ ಟುಗೆದರ್. ಥ್ಯಾಂಕ್ ಯು ಸೋ ಮಚ್.
ಹಾಗೆ ನಮ್ಮ ತಂಡದ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಎಸ್, ಬಟ್ ನಾನು ಮಹೇಶ್ ಬ್ರೋ ಬಗ್ಗೆ ಮಾತಾಡಲಿಲ್ಲ. ಖಂಡಿತ. ಅಂಡ್ ಅವರು ಮಾತಾಡಲಿಲ್ಲ, ಅದಕ್ಕೋಸ್ಕರ. ಪ್ಲೀಸ್ ಸಿದ್ದು ಬಗ್ಗೆ ಒಂದೆರಡು ಮಾತು. ನನ್ನ ಬಗ್ಗೆ ಅಂತಲ್ಲ, ನೀವೇ ನೋಡಿದ್ರೆ ಅಂದ್ರೆ ನಿಮಗೆ ಗೊತ್ತಿದೆ, ಬೆಳಗ್ಗೆಯಿಂದ ಇಲ್ಲಿದಂಗೆ ಕೂತಿದ್ದೀರಾ. ಆ್ಯಂಡ್ ಎಷ್ಟೋ ಜನ ಪಾಪ ಲಾಸ್ಟ್ ಪರ್ಫಾರ್ಮ್ ಮಾಡಿದ್ರೆ ನನ್ನಿಂದ ಐ ಆಮ್ ಸೋ ಸಾರಿ. ಇಷ್ಟೊತ್ತು ಕೂತ್ಕೊಂಡ್ರು ಎನರ್ಜಿನ ಹೇಗೆ ಉಳಿಸ್ಕೋಬೇಕು, ಅಥವಾ ಒಂದ್ಸತಿ ಲೆಥರ್ಜಿಕ್ ಫೀಲ್ ಆಗುತ್ತೆ, ಮಾಡ್ಲಾ ಬೇಡವಾ ಅನ್ನೋ ಫೀಲಿಂಗ್ ಬರುತ್ತೆ. ಸೇಮ್ ಥಿಂಗ್ ಜಡ್ಜಸ್ಗೂ ಬರ್ತಿರುತ್ತೆ ಅಥವಾ ಸೀನಿಯರ್ಸ್ಗೂ ಬರ್ತಿರುತ್ತೆ. ಸೊ ಇವರು ಯಾವುದೇ ರೀತಿಯ ಒಂದು ಇರಿಟೇಷನ್ನು, ಫ್ರಸ್ಟ್ರೇಷನ್ ಇಲ್ದಂಗೆ ಥ್ರೂ ಔಟ್ ದ ಒಂದು ಶೋ ಹಸನ್ಮುಖಿಯಾಗಿ ಕೂತಿದ್ರಿ ಬ್ರೋ. ಸಮ್ಟೈಮ್ಸ್ ನಾನು ಹಿಂಗೆ ನೋಡ್ಬಿಟ್ಟು ನೋಡ್ರಿ ನೀವು ನಗ್ತಿದ್ರಲ್ಲ, ಆ ಥರ ಫೀಲಿಂಗ್ ನನಗೂ ಬಂದಿದೆ. ಸೊ ಆ್ಯಂಡ್ ಎನಿ ಟೈಮ್ ಇಲ್ಲಲ್ಲ, ನಾವು ಯೂಶಲಿ ಸಿಗೋದಿಲ್ಲ ಗೊತ್ತಾ, ಶ್ರೀಲಂಕಾಲ್ ಸಿಕ್ಕಿರ್ತೀವಿ, ಮಲೇಷ್ಯಲ್ಲಿ ಸಿಕ್ಕಿರ್ತೀವಿ, ಇಲ್ಲಾಂದ್ರೆ ದುಬೈಲಿ ಸಿಕ್ಕಿರ್ತೀವಿ ಕ್ರಿಕೆಟ್ ಆಡೋಕ್ಕೆ, ಇನ್ನೇನಕ್ಕೂ ಅಲ್ಲ, ಇಲ್ಲ ಶಾರ್ಜಾ ಅಲ್ಲಿ. ಈ ಥರ ನಮ್ಗೆ ಎಲ್ಲಿ ಬೆಂಗಳೂರಲ್ಲಿ ಸಿಕ್ಕೇ ಅಲ್ಲ ನಾವು. ಇದೇ ಮೊದಲನೇ ಬಾರಿಗೆ ಅಲ್ಲ, ಈ ವರ್ಷ ಸಿಕ್ಕಿದ್ದು ನಾವು ಅಶೋಕದಲ್ಲಿ ಈ ವರ್ಷ. ಸೊ ಇದು ಮೊದಲನೇ ಬಾರಿಗೆ ನಾನು ಅವ್ರ ಜೊತೆ ಸ್ಟೇಜ್ ಹಂಚ್ಕೊತಿದ್ದೀನಿ, ಸ್ಕ್ರೀನಲ್ಲಿ ಒಂದು ಸ್ಪೇಸ್ ಹಂಚ್ಕೊತಾ ಇದ್ದೀನಿ. ಸೊ ಭಾಳ ಖುಷಿ ಇದೆ ನಿಜವಾಗ್ಲೂ. ಇವ್ರನ್ನ ನಾನು ಗಣೇಶಣ್ಣ ನೋಡ್ದಂಗೆ ಆಗುತ್ತೆ. ಎಷ್ಟು ಸೈಡ್ ಆ್ಯಂಗಲಿಂದ ಮಾತಾಡ್ಬೇಕಾರಲ್ಲ ಗಣೇಶ್, ಎಷ್ಟು ಆ ಸಿಬ್ಲಿಂಗ್ ಚೆನ್ನಾಗಿ ಓದ್ತಿದ್ದಾರೆ ಅಂದರೆ. ಆಮೇಲೆ ಗಣೇಶಣ್ಣನೂ ಅಷ್ಟೇ ಡೌನ್ ಟು ಬರ್ತಿದ್ದಾರೆ, ಇವರು ಅಷ್ಟೇ ಇದ್ದಾರೆ. ನನ್ನ ಒಬ್ಬನೇ ಅಂತಲ್ಲ, ಇಡೀ ಚಿತ್ರರಂಗ ಯಾರೇ ಸಿಗ್ಲಿ ಇವ್ರನ್ನ ಮಾತಾಡಿಸ್ತಾರೆ. ಅವ್ರು ಮಾತಾಡ್ಸೋದಿರಲಿ, ಇವರೇ ಫಸ್ಟ್ ಮಾತಾಡ್ಸಿರ್ತಾರೆ ಅಂತ ಒಳ್ಳೆ ಗುಣ ಇದೆ ಅವ್ರಿಗೆ. ಆ್ಯಂಡ್ ಐ ವಿಶ್ ಯು ದ ಬೆಸ್ಟ್ ಬ್ರೋ. ನಿಮಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ, ಒಳ್ಳೆ ವೇದಿಕೆಗಳು ಸಿಗಲಿ, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ನನ್ನ ಒಂದು ಆಸೆ. ಆಲ್ ದಿ ಬೆಸ್ಟ್. ಆ್ಯಕ್ಚುಲಿ ನನಗೂ ಅಷ್ಟೇ, ಸಿದ್ದು ಬಗ್ಗೆ ಹೇಳಬೇಕು, ನಾನು ಫಸ್ಟ್ ಟೈಮ್ ಭೇಟಿ ಆಗಿದ್ದೆ ಶಾರ್ಜಾದಲ್ಲಿ. ನಾನೇ ಹೋಗಿ ಮಾತಾಡಿಸ್ದೆ. ಆ್ಯಕ್ಚುಲಿ ಪಾರೋ ಸೀರಿಯಲ್ ನೋಡ್ತಾ ಇದ್ದೆ ನಾನು ಹೋಗ್ಬಿಟ್ಟು ಹೈ ಬ್ರೋ ಇದು ನಾನು ಅಂದ ತಕ್ಷಣ ನಾನು ಹೈ ಬ್ರೋ ಅಂತ ಹೈ ಬ್ರೋ ಅವನು ತಪ್ಕೊಂಡ್ರೆ, ಯಾಕಂದರೆ ನಾರ್ಮಲಿ ಗೊತ್ತಿರ್ತೀನಲ್ಲ. ಆವಾಗಿಂದ ಹೇಗಿದ್ದೀವಿ, ಸಿಗ್ತಾ ಹಾಗೆ ಮಾತಾಡ್ತೀವಿ. ಮತ್ತು ಆ ಫ್ರೆಂಡ್ಲಿ ನೇಚರ್ ಇದೆಯಲ್ಲ, ಅದು ನಂಗೆ ಹೇಳಿದ್ರೆ ಇವರು ತುಂಬಾ ಇದೆ. ಆವಾಗಿಂದ ಹೀಗೆ ಇದ್ದೀವಿ. ಮತ್ತು ಕೈಂಡ್ಲಿ ಹಾರ್ಟೆಡ್ ಮನುಷ್ಯ. ಫೈನಲ್ ಥಿಂಗ್ ಟು ಆ್ಯಡ್ ಆನ್, ಇವತ್ತು ಆ್ಯಕ್ಚುಲಿ ನನಗೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ನಾಮಿನೇಷನ್ ಆಗಿತ್ತು, ಪ್ರಾಮಿಸಿಂಗ್ ಸ್ಟಾರ್. ದ್ಯಾಟ್ಸ್ ಅ ರೀಸನ್ ಹೋಗಿದ್ದೆ ಆ ವೇದಿಕೆಗೆ ಹೋದೆ. ಬಟ್ ಗೊತ್ತಾಯ್ತು ಬೇರೆ ಯಾರೋ ವಿನ್ನರ್ ಇದ್ದಾರೆ ಅಂತ. ಬಟ್ ಐ ಕೇಮ್ ಬ್ಯಾಕ್. ಬಟ್ ಸೀರಿಯಸ್ಲಿ ಅಷ್ಟು ಅವಾರ್ಡ್ ಸಿಕ್ಕಷ್ಟೇ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ನಮ್ಮೆಲ್ಲ ಕಂಟೆಸ್ಟೆಂಟ್ಸ್ ಅವರ ಜೊತೆ ಈ ಶೋನ ಹುಕ್ ಮೂಮೆಂಟ್ನ ನಾವೆಲ್ಲ ಮಾಡಬೇಕು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಕಂಟೆಸ್ಟೆಂಟ್ಸ್ ಬೇಗ ಬಂದ್ಬಿಡಿ. ಅಬ್ಬಬ್ಬಾ, ನಮ್ಮ ಮಹಾನ್ ಕಿಲಾಡಿಗಳು ಒಬ್ರಿಗೊಬ್ರು ಟಕ್ಕರ್ ಕೊಟ್ಟು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಯಾರ್ಯಾರು ಸೇಫ್ ಝೋನಲ್ಲಿ ಇದ್ದಾರೋ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಯಾರ್ಯಾರು ಡೇಂಜರ್ ಝೋನಲ್ಲಿ ಇದ್ದಾರೋ ಅವ್ರಿಗೆಲ್ಲ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಇದು ಮಹಾನ್ ಕಿಲಾಡಿ ಯೂಟ್ಯೂಬ್ ರಿಯಾಲಿಟಿ ಶೋ. ಲೊಕೇಶನ್ ಪಾರ್ಟ್ನರ್ ಬೈ ಅಕ್ಷರ ಆಡಿಟೋರಿಯಂ.